ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಮತ್ತೆ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆ ಪ್ರಾರಂಭ ಆಗ್ತಾ ಇದೆ. ಮೊದಲೇ ಹೇಳಿದ ಹಾಗೆ 29ರಿಂದ 6ನೇ ದಿನಾಂಕದ ತನಕ ಅಂತಂದ್ರೆ ನಿನ್ನೆಯ ತನಕ ಪಾಂಚಜನ್ಯ ಐಎಎಸ್ ಆಫೀಸ್ಗೆ ರಜೆಯನ್ನು ನೀಡಿದ್ವಿ. ಹಾಗಾಗಿ ಇವತ್ತಿನಿಂದ ಮತ್ತೆ ಎಲ್ಲಾ ಕ್ಲಾಸ್ಗಳು ಆರಂಭ ಆಗ್ತಾ ಇದೆ. ಇನ್ನು ದ ಹಿಂದೂ ಪತ್ರಿಕೆ ಇಷ್ಟು ದಿನ ಆಗ್ತಾ ಇರ್ಲಿಲ್ವಲ್ಲ, ಅದರ ಬಗ್ಗೆ ಏನ್ ಮಾಡೋದು ಅಂತ ನಿಮ್ಗೆ ಡೌಟ್ ಇದ್ರೆ ನಾವು ಪ್ರತಿದಿನ 2 ದಿನದ ವಿಷಯವನ್ನ ಕವರ್ ಮಾಡ್ತಾ ಹೋಗ್ತೇವೆ. ಅಂತಂದ್ರೆ ಮೊದಲನೇದು ಇವತ್ತು 7 ತಾರೀಕು. ಹಾಗಾಗಿ ಇವತ್ತಿಂದು ಮೊದಲು ಕವರ್ ಮಾಡ್ತೇವೆ. ಅದಾದ ನಂತರ 29ನೇ ತಾರೀಕು ನಾವು ಮೊದಲು ಬಿಟ್ಟಿದ್ವಲ್ವಾ, ಅದನ್ನ ಕವರ್ ಮಾಡ್ತೇವೆ. ಹೀಗೆ ಪ್ರತಿದಿನ 2 ದಿನಗಳನ್ನ ಕವರ್ ಮಾಡ್ತಾ ಸುಮಾರು 1 ವಾರ ಅಥವಾ 8 ದಿನಗಳಲ್ಲಿ ಏನೇನು ಮೊದಲು ಬಿಟ್ಟು ಹೋಗಿತ್ತೋ ಅದನ್ನೆಲ್ಲ ಕವರ್ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಮೊದಲನೇದಾಗಿ ಇವತ್ತಿನ ವಿಷಯಗಳನ್ನ ನೋಡ್ತಾ ಹೋಗೋಣ. ಪ್ರಿಸ್ಕ್ರೈಬ್ ಪ್ರಿವೆಂಟಿವ್ ಮೆಡಿಸಿನ್ ಫಾರ್ ಅ ಹೆಲ್ದಿ ಇಂಡಿಯಾ. ಇದರಲ್ಲಿ ಮುಖ್ಯವಾಗಿ NCDs ಅಂತಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಬಗ್ಗೆ ಕೆಲವು ಅಂಶಗಳನ್ನ ಹೇಳ್ತಾ ಇದ್ದಾರೆ. NCDs ಆರ್ ಅ ಮೇಜರ್ ಹೆಲ್ತ್ ಪ್ರಾಬ್ಲಮ್. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಎಕ್ಸಾಂಪಲ್ ಯಾವ್ದು? ಉದಾಹರಣೆಗೆ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು, ಡಯಾಬಿಟಿಸ್ ಮಧುಮೇಹ, ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ. ಇನ್ನು ಕ್ಯಾನ್ಸರ್, ಇವೆಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು, ಯಾವುದೇ ವ್ಯಕ್ತಿಯಿಂದ ನಮಗೆ ಹರಡುವಂತದ್ದಲ್ಲ. ಆರ್ ದಿ ಟಾಪ್ ಕಾಸ್ ಆಫ್ ಡೆತ್ ಇನ್ ಇಂಡಿಯಾ ಅಂಡ್ ಕಾಸ್ಟ್ ದಿ ಎಕಾನಮಿ ಹೆವಿಲಿ. ಅಂತಂದ್ರೆ ವಯಸ್ಸಿಗೆ ಬಂದಂತವ್ರು, ಅಂತಂದ್ರೆ ಮುಖ್ಯವಾಗಿ ಹೆಚ್ಚು ವಯಸ್ಸಾಗದವರು, ಹೆಚ್ಚು ಬಾಲ್ಯ ಅಥವಾ ಚಿಕ್ಕ ಮಕ್ಕಳು, ಇವೆಲ್ಲನ್ನು ಹೊರತುಪಡಿಸಿ ಯಾವ ಒಬ್ಬ ವ್ಯಕ್ತಿ ಕೆಲಸ ಮಾಡುವ ಸ್ಥಿತಿಯಲ್ಲಿ ಇರ್ತಾನೋ, ಯಾವ ಒಬ್ಬ ವ್ಯಕ್ತಿಯಿಂದ ಸಮಾಜಕ್ಕೆ ಅಥವಾ ದೇಶದ ಆರ್ಥಿಕತೆಗೆ ಉಪಯೋಗ ಆಗ್ತಾ ಇರುತ್ತೋ ಅಂತಹ ವ್ಯಕ್ತಿಗಳು ಇತ್ತೀಚಿನ ದಿನಗಳಲ್ಲಿ ಈ NCDಗಳಿಂದಾಗಿ ಮರಣವನ್ನ ಅಪ್ತಾ ಇದ್ದಾರೆ, ಸಾವನ್ನಪ್ತಾ ಇದ್ದಾರೆ. ಹಾಗಾಗಿ ಇದು ದೇಶದ ಆರ್ಥಿಕತೆಗೂ ಸಹ ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ಮೋಸ್ಟ್ NCDs ಕ್ಯಾನ್ ಬಿ ಪ್ರಿವೆಂಟೆಡ್. ಎಷ್ಟೋ ಇಂತಹ ಸಾಂಕ್ರಾಮಿಕ ಅಲ್ಲದ ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬಹುದು. ಅರೌಂಡ್ 80% ಆಫ್ ದೀಸ್ ಡಿಸೀಸಸ್ ಆರ್ ಲಿಂಕ್ಡ್ ಟು ಅನ್ಹೆಲ್ದಿ ಹ್ಯಾಬಿಟ್ಸ್. ಮುಖ್ಯವಾಗಿ ಇವೆಲ್ಲ ಕಾಯಿಲೆಗಳು ಬರೋದು ಯಾವುದರಿಂದ? ನಮ್ಮದೇ ಆದಂತಹ ಕೆಲವೊಂದು ಚಟಗಳು ಅಥವಾ ಕೆಲವೊಂದು ಅನಾರೋಗ್ಯಕರ ಅಭ್ಯಾಸಗಳನ್ನ ರೂಢಿಸಿಕೊಂಡಿರ್ತೇವಲ್ವಾ, ಅದರಿಂದಾಗಿ ಬರುತ್ತೆ. ಉದಾಹರಣೆಗೆ ಪೂವರ್ ಡಯಟ್ ಅಂದ್ರೆ ನಮ್ಮ ಆರೋಗ್ಯವನ್ನ ಸೇವಿಸುವಂತಹ ಜೀವನ ಶೈಲಿ ಇರಬಹುದು, ಸ್ಮೋಕಿಂಗ್ ಧೂಮಪಾನವನ್ನ ಮಾಡೋದು, ಲ್ಯಾಕ್ ಆಫ್ ಎಕ್ಸಸೈಸ್ ಸರಿಯಾಗಿ ವ್ಯಾಯಾಮ ಮಾಡದೇ ಇರೋದು, ಈ ಎಲ್ಲ ಕಾರಣಗಳಿಂದ ಇಂತಹ ಕಾಯಿಲೆಗಳು ಬರುತ್ತೆ. ಅಂಡ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಅಡಾಪ್ಟಿಂಗ್ ಅ ಹೆಲ್ದಿ ಲೈಫ್ ಸ್ಟೈಲ್. ಹಾಗಾಗಿ ಈ ಎಲ್ಲ ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ, ಉದಾಹರಣೆಗೆ ಉತ್ತಮ ಆಹಾರವನ್ನು ಸೇವಿಸೋದು, ಸರಿಯಾಗಿ ವ್ಯಾಯಾಮವನ್ನ ಮಾಡೋದು, ಧೂಮಪಾನ ಮದ್ಯಪಾನ ಮುಂತಾದ ಚಟಗಳನ್ನ ಬಿಡೋದು. ಹೀಗಾಗಿ ಇಂತಹ ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ನಮ್ಮ ಜೀವನ ಶೈಲಿ ಸಹ ಉತ್ತಮ ಆಗುತ್ತೆ. ಅದೇ ರೀತಿ NCDಗಳು ಬರೋದನ್ನ ತಪ್ಪಿಸಬಹುದು. ಪ್ರಿವೆಂಟಿವ್ ಹೆಲ್ತ್ ಕೇರ್ ಇಸ್ ಬೆಟರ್ ಅಂಡ್ ಚೀಪರ್. ಇನ್ನು ಮುಂಜಾಗ್ರತೆ, ಮೊದಲೇ ನಾವು ಇಂತಹ ರೋಗಗಳು ಬರದೇ ಇರೋ ರೀತಿ ನೋಡ್ಕೊಂಡ್ರೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತೆ ಮುಂದೆ ನಮಗೆ ಆಗ್ತಕ್ಕಂಥ ಖರ್ಚನ್ನು ಸಹ ಕಡಿಮೆ ಮಾಡ್ತಾ ಹೋಗುತ್ತೆ. ಅರ್ಲಿ ಸ್ಕ್ರೀನಿಂಗ್, ರೆಗ್ಯುಲರ್ ಚೆಕ್ಅಪ್ಸ್, ಹೆಲ್ದಿ ಲಿವಿಂಗ್ ಕ್ಯಾನ್ ರೆಡ್ಯೂಸ್ ಹಾಸ್ಪಿಟಲ್ ವಿಸಿಟ್ಸ್ ಅಂಡ್ ಸೇವ್ ಲೈಫ್ಸ್ ಅಂಡ್ ಮನಿ. ಮೊದಲೇ ನಾವು ತಪಾಸಣೆ ಮಾಡ್ಕೊಳ್ಳೋದು, ನಿಯಮಿತವಾಗಿ ಚೆಕ್ ಮಾಡ್ಕೊಳ್ತಾ ಇರೋದು, ಮತ್ತೆ ಆರೋಗ್ಯಕರವಾದ ಜೀವನದಿಂದಾಗಿ ಮತ್ತೆ ಮತ್ತೆ ಆಸ್ಪತ್ರೆಗೆ ಹೋಗಬೇಕಾದ ಅವಶ್ಯಕತೆ ಇರೋದಿಲ್ಲ. ಇದರಿಂದಾಗಿ ಜೀವ ಮತ್ತೆ ಹಣ ಎರಡೂ ಉಳಿಯುತ್ತೆ. ಟೆಕ್ನಾಲಜಿ ಕ್ಯಾನ್ ಹೆಲ್ಪ್. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೇರಬಲ್ಸ್ ಅಂತಂದ್ರೆ ನಾವು ಧರಿಸಬಹುದಾದಂತಹ ಕೆಲವು ಸಾಧನಗಳು. ಹೆಲ್ತ್ ಆಪ್ಸ್ ಕ್ಯಾನ್ ಡಿಟೆಕ್ಟ್ ಡಿಸೀಸಸ್ ಅರ್ಲಿ. ಕೆಲವೊಂದು ಅಪ್ಲಿಕೇಶನ್ಗಳ ಮೂಲಕ ರೋಗಗಳನ್ನ ಮೊದಲೇ ಕಂಡುಹಿಡಿಬಹುದು. ಅಂಡ್ ಪ್ರಮೋಟ್ ಹೆಲ್ದಿಯರ್ ಚಾಯ್ಸಸ್ ಯೂಸಿಂಗ್ ಡೇಟಾ. ಅದೇ ರೀತಿ ನಮ್ಮ ಬೇರೆ ಬೇರೆ ಮಾಹಿತಿಗಳನ್ನು ಉಪಯೋಗಿಸಿಕೊಂಡು AI ಅಥವಾ ಡೀಪ್ ಲರ್ನಿಂಗ್ ನಂತಹ ಟೆಕ್ನಾಲಜಿಗಳ ಮೂಲಕ ನಾವು ನಮ್ಮ ಜೀವನದಲ್ಲಿ ಇನ್ನಷ್ಟು ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ತಾ ಹೋಗಬಹುದು. ನಮ್ಮ ಡೇಟಾ ಮೊದಲೇ ಆ ಒಂದು AI ಹತ್ರ ಇರುತ್ತೆ. ಆ AI ಏನ್ ಮಾಡುತ್ತೆ? ಆ ಪ್ಯಾಟರ್ನ್ ಅನ್ನ ರೆಕಗ್ನೈಸ್ ಮಾಡುತ್ತೆ. ಯಾವ ಒಂದು ಪ್ಯಾಟರ್ನ್ ಇಂದಾಗಿ ರೋಗಗಳು ಬರುತ್ತೆ, ಯಾವ ಪ್ಯಾಟರ್ನ್ ಇಂದ ರೋಗಗಳನ್ನ ನಾವು ತಡೆಗಟ್ಟಬಹುದು ಅನ್ನೋದನ್ನ ಡಿಟೆಕ್ಟ್ ಮಾಡುತ್ತೆ. ನಮ್ಮ ಜೀವನದಲ್ಲಿ ಈಗ ಏನ್ ಮಾಡ್ತಾ ಇದ್ದೇವೆ ಅನ್ನುವಂತ ಮಾಹಿತಿ ಅದಕ್ಕೆ ಸಿಕ್ಕಿದ್ರೆ ಮುಂಜಾಗ್ರತಾ ಕ್ರಮಗಳನ್ನ ನಾವು ಸುರಕ್ಷಿತವಾಗಿ ತೆಗೆದುಕೊಳ್ಳಬಹುದು. ನೀಡ್ ಫಾರ್ ಅ ಪ್ರಿವೆನ್ಷನ್ ಮೈಂಡ್ ಸೆಟ್. People, healthcare workers and policy makers must focus more on prevention, not just treatment, to build healthy India. ಆರೋಗ್ಯಕರ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಕೇವಲ ಟ್ರೀಟ್ಮೆಂಟ್ ಕೊಡೋದಲ್ಲ, ಅಂದ್ರೆ ರೋಗ ಬಂದ ಮೇಲೆ ಅದಕ್ಕೆ ಆ ಔಷಧಿಗಳನ್ನ ಕೊಡೋದ್ರ ಬದಲು ರೋಗವನ್ನ ತಡೆಗಟ್ಟುವ ಕ್ರಮಗಳನ್ನ ಕೈಗೊಳ್ಬೇಕು.
ಪ್ರಿವೆನ್ಷನ್ ಮೈಂಡ್ ಸೆಟ್ ಇರಬೇಕು ನಮಗೆ. ಅಂತಂದ್ರೆ ಯಾವುದೋ ರೋಗಕ್ಕೆ ಲಸಿಕೆಯನ್ನ ಕಂಡು ಹಿಡಿಯೋದ್ರ ಬದಲು ರೋಗ ಬರದೇ ಇರೋ ರೀತಿ ಅಂತಹ ಸ್ವಚ್ಛ ಸುಂದರ ಸಮಾಜವನ್ನ ನಿರ್ಮಿಸುವತ್ತ ನಾವು ಮುಂದಾಗಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಾಗಿ 1, 2, 3 ಅದಾದ ನಂತರ 4 ಆರ್ಟಿಕಲ್ಗಳಿದೆ. ಮುಖ್ಯವಾಗಿ ಯಾಕೆ ಇಷ್ಟಿದೆ ಅಂತಂದ್ರೆ ವರ್ಲ್ಡ್ ಹೆಲ್ತ್ ಡೇ, ಹಾಗಾಗಿ ಈ ಒಂದು ವರ್ಲ್ಡ್ ಹೆಲ್ತ್ ಡೇ ಪ್ರಯುಕ್ತ ಈ ಆರ್ಟಿಕಲ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ಎರಡನೇದು ಹೆಲ್ತ್ ಅಂಡ್ ಸ್ಯಾನಿಟೇಷನ್ ಆಸ್ ದಿ ಪಿಲ್ಲರ್ಸ್ ಆಫ್ ಹೆಲ್ದಿ ಇಂಡಿಯಾ. ಕೆಲವೊಂದು ಪಾಯಿಂಟ್ಗಳು ರಿಪೀಟ್ ಆಗಬಹುದು, ಆದ್ರೆ ನಿಮ್ಗೆ ಮತ್ತೆ ಮತ್ತೆ ಕೇಳಿ ಆ ಒಂದು ಪಾಯಿಂಟ್ಗಳು ತಲೆಯಲ್ಲಿ ಉಳಿಯುತ್ತೆ. ಇಲ್ಲಿ ಹೇಳ್ತಾ ಇರೋದೇನು, ಹೆಲ್ತ್ ಅಂಡ್ ಸ್ಯಾನಿಟೇಷನ್. ಕ್ಲೀನ್ ವಾಟರ್ ಅಂಡ್ ಟಾಯ್ಲೆಟ್ಸ್ ಆರ್ ಬೇಸಿಕ್ ನೀಡ್ಸ್. ಮುಖ್ಯವಾಗಿ ಶುದ್ಧವಾದ ನೀರು ಮತ್ತು ಶೌಚಾಲಯಗಳು ಮೂಲಭೂತ ಅವಶ್ಯಕತೆಗಳು. ಹೆಲ್ತ್ ಅಂಡ್ ಸ್ಯಾನಿಟೇಷನ್ ಆರ್ ಎಸೆನ್ಷಿಯಲ್ ಫಾರ್ ಅ ಹೆಲ್ದಿ ಲೈಫ್. ನಮ್ಮ ಜೀವನ ಸುರಕ್ಷಿತವಾಗಿರಬೇಕು ಅಥವಾ ನಾವು ಆರೋಗ್ಯದಿಂದ ಇರಬೇಕು ಅಂತಾದ್ರೆ ಅದಕ್ಕೆ ಸ್ಯಾನಿಟೇಷನ್ ಮುಖ್ಯವಾಗಿರುತ್ತೆ, ನೈರ್ಮಲ್ಯದಿಂದ ಇರೋದು ಸಹ ಬಹಳ ಮುಖ್ಯವಾಗಿರುತ್ತೆ. ಪ್ರೋಗ್ರಾಮ್ಸ್ ಲೈಕ್ ಸ್ವಚ್ಛ ಭಾರತ್ ಅಭಿಯಾನ್, ಸ್ವಚ್ಛ ಭಾರತ್ ಮಿಷನ್ ಅಂಡ್ ಜಲ್ ಜೀವನ್ ಮಿಷನ್ ಎರಡಿದೆ ಅಲ್ವಾ, SBM ಮತ್ತೆ JJM, ಜಲ್ ಜೀವನ್ ಮಿಷನ್. ಇಂಪ್ರೂವ್ಡ್ ಆಕ್ಸೆಸ್ ಟು ಟಾಯ್ಲೆಟ್ಸ್ ಅಂಡ್ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಇನ್ ರೂರಲ್ ಇಂಡಿಯಾ. ಈ 2 ಕಾರ್ಯಕ್ರಮಗಳಿಂದಾಗಿ ಗ್ರಾಮೀಣ ಭಾರತದಲ್ಲೂ ಸಹ ಶೌಚಾಲಯ ವ್ಯವಸ್ಥೆ ಸಿಗೋದಿರಬಹುದು, ಶೌಚಾಲಯಗಳ ನಿರ್ಮಾಣ ಮಾಡೋದು ಮತ್ತೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವನ್ನ ಎಲ್ಲಾ ಕಡೆ ದೊರೆಯುವಂತೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ವಿಮೆನ್ ಅಂಡ್ ಚಿಲ್ಡ್ರನ್ ಬೆನಿಫಿಟ್ ದ ಮೋಸ್ಟ್. ಮುಖ್ಯವಾಗಿ ಶೌಚಾಲಯಗಳು ಇಲ್ಲದೆ ಇರುವಾಗ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಇರುವಾಗ ಮಹಿಳೆಯರು ತುಂಬಾ ದೂರ ಹೋಗಿ ಆ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಾಗಿರ್ಬಹುದು ಅಥವಾ ಕೊಡಗಳನ್ನ ಹೊತ್ಕೊಂಡು ಬರೋದಂತಾಗಿರ್ಬಹುದು. ಮತ್ತೆ ಅದೇ ರೀತಿ ಮಕ್ಕಳಿಗೆ ಸಹ ತೊಂದರೆ ಆಗ್ತಿತ್ತು. ಈಗ ವಿತ್ ಕ್ಲೀನ್ ವಾಟರ್ ಅಂಡ್ ಟಾಯ್ಲೆಟ್ಸ್, ಶುದ್ಧ ನೀರು ಮತ್ತೆ ಶೌಚಾಲಯ ಇರೋದ್ರಿಂದ ವಿಮೆನ್ ಫೇಸ್ ಫೀವರ್ ಹೆಲ್ತ್ ಇಶ್ಯೂಸ್ ಅಂಡ್ ಸೇಫ್ಟಿ ಪ್ರಾಬ್ಲಮ್ಸ್. ಮಹಿಳೆಯರು ಮೊದಲೇ ಎದುರಿಸ್ತಾ ಇದ್ದ ಆರೋಗ್ಯ ಸಮಸ್ಯೆಗಳು ಮತ್ತೆ ಸುರಕ್ಷತಾ ಸಮಸ್ಯೆಗಳು ಕಡಿಮೆ ಆಗ್ತಾ ಇದೆ. ಚಿಲ್ಡ್ರನ್ ಗೆಟ್ ಸಿಕ್ ಲೆಸ್ ಆಫನ್. ಹಿಂದಿನ ಮೊದಲೆಲ್ಲ ಏನಾಗ್ತಾ ಇತ್ತು, ಮಕ್ಕಳಿಗೆ ಪದೇ ಪದೇ ಬೇರೆ ಬೇರೆ ರೋಗಗಳು ಬರ್ತಾ ಇತ್ತು. ಈಗ ಆ ರೋಗಗಳ ಪ್ರಮಾಣದಲ್ಲೂ ಸಹ ಇಳಿಕೆಯಾಗಿದೆ. ಸಕ್ಸಸ್ ಡ್ಯೂ ಟು ಟೀಮ್ ವರ್ಕ್. ಯಾಕೆ ಇದೊಂದು ಸಕ್ಸಸ್ ಆಯ್ತು ಅಂತಂದ್ರೆ, these achievements happened because of strong political will, teamwork between government and people and efforts at the village level. ಒಂದು ಒಗ್ಗಟ್ಟಿನಿಂದ ಇಲ್ಲಿ ಕೆಲಸವನ್ನ ನಡೆಸಿದ್ದಾರೆ. ಮುಖ್ಯವಾಗಿ ಯಾವ್ದ್ಯಾವ ಅಂಗ ಇದೆ ಇದರಲ್ಲಿ, ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್, ರಾಜಕೀಯ ಇಚ್ಛಾಶಕ್ತಿ ಸಹ ಇದೆ. ಟೀಮ್ ವರ್ಕ್ ಬಿಟ್ವೀನ್ ಗವರ್ಮೆಂಟ್ ಅಂಡ್ ಪೀಪಲ್, ಸರ್ಕಾರ ಮತ್ತೆ ಜನರು ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಅಂಡ್ ಎಫರ್ಟ್ಸ್ ಅಟ್ ದಿ ವಿಲೇಜ್ ಲೆವೆಲ್, ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಮಟ್ಟದಲ್ಲಿ ಬಹಳ ಉತ್ತಮವಾದ ಪ್ರಯತ್ನಗಳನ್ನ ಮಾಡಿರೋದ್ರಿಂದ ಈ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಂಡಿಯಾಸ್ ಪ್ರೋಗ್ರೆಸ್ ಇಸ್ ರಿಯಲ್. ಅಂದ್ರೆ ಭಾರತ ಇನ್ನು ಪ್ರಗತಿ ಪಥದಲ್ಲಿ ಸಾಗ್ತಾ ಇದೆ. ಟುಡೇ ಓವರ್ 12 crore ಫ್ಯಾಮಿಲೀಸ್ ಹ್ಯಾವ್ ಟ್ಯಾಪ್ ವಾಟರ್. ಸುಮಾರು 12 ಕೋಟಿಗೂ ಹೆಚ್ಚು ಕುಟುಂಬಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ದೊರೆತಿದೆ. ಅಂಡ್ ಮೋರ್ ದೆನ್ 11 crore ಟಾಯ್ಲೆಟ್ಸ್ ಹ್ಯಾವ್ ಬಿನ್ ಬಿಲ್ಡ್ ಅಂಡರ್ SBM, ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸುಮಾರು 11 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಮೇಕಿಂಗ್ ಇಂಡಿಯಾ ಕ್ಲೀನರ್ ಅಂಡ್ ಹೆಲ್ದಿಯರ್. ಇದರಿಂದ ಏನಾಗಿದೆ, ಭಾರತ ಮತ್ತಷ್ಟು ಸ್ವಚ್ಛ ಆಗ್ತಾ ಇದೆ, ಆರೋಗ್ಯಕರ ದೇಶವಾಗ್ತಾ ಇದೆ. ವರ್ಕ್ ಮಸ್ಟ್ ಕಂಟಿನ್ಯೂ. ಹಾಗಾಗಿ ಇಷ್ಟು ಸಾಧನೆ ಮಾಡ್ದೇವೆ ಅಂತ ಇಲ್ಲೇ ಆ ಗರ್ವದಿಂದ ನಿಂತ್ಕೊಳ್ಳೋದೆಲ್ಲ, ಕೆಲಸ ಮುಂದುವರಿತಾನೆ ಇರಬೇಕು. ಟು ಕೀಪ್ ಇಂಡಿಯಾ ಹೆಲ್ದಿ ವಿ ನೀಡ್ ಟು ಕೀಪ್ ಇಂಪ್ರೂವಿಂಗ್ ಸ್ಯಾನಿಟೇಷನ್ ಅಂಡ್ ವಾಟರ್ ಆಕ್ಸೆಸ್. ಭಾರತವನ್ನ ಆರೋಗ್ಯಯುತವಾಗಿ ಇಡ್ಲಿಕ್ಕೆ ಹೆಲ್ತ್ ಮತ್ತೆ ಸ್ಯಾನಿಟೇಷನ್ಗೆ ಸಂಬಂಧಪಟ್ಟ ಕೆಲಸಗಳನ್ನ ಮುಂದುವರಿಸ್ತಾನೆ ಇರಬೇಕು. ವೈಲ್ ಆಲ್ಸೋ ಎಜುಕೇಟಿಂಗ್ ಪೀಪಲ್ ಆನ್ ಹೈಜೀನ್ ಅಂಡ್ ಕ್ಲೀನ್ಲಿನೆಸ್. ಅದರ ಜೊತೆಗೆ ಜನರಿಗೂ ಸಹ ಹೈಜೀನ್, ನೈರ್ಮಲ್ಯದ ಬಗ್ಗೆ, ಸ್ವಚ್ಛತೆಯ ಬಗ್ಗೆ ಶಿಕ್ಷಣವನ್ನ ಕೊಡಬೇಕು. ಇದು ಈ ಆರ್ಟಿಕಲ್ ಅಲ್ಲಿ ನಾವು ತಿಳ್ಕೊಳ್ಬೇಕಾದಂತ ಅಂಶ. ಇದಾದ ನಂತರ ಬ್ರಿಡ್ಜಿಂಗ್ ಗ್ಯಾಪ್ಸ್ ಬಿಲ್ಡಿಂಗ್ ರೆಸಿಲಿಯನ್ಸ್. ಇದು ಸಹ ಹೆಲ್ತ್ಗೆ ಸಂಬಂಧಪಟ್ಟಿದ್ದು. ಏನ್ ಹೇಳ್ತಾರೆ ಅಂತ ನೋಡೋಣ. ಇಂಡಿಯಾ ನೀಡ್ಸ್ ಬೆಟರ್ ಆಕ್ಸೆಸ್ ಟು ಹೆಲ್ತ್ ಕೇರ್. ಭಾರತದಲ್ಲಿ ಉತ್ತಮ ಹೆಲ್ತ್ ಕೇರ್, ಆರೋಗ್ಯ ಸೇವೆಯ ಅವಶ್ಯಕತೆ ಇದೆ, ಅಗತ್ಯ ಇದೆ. ಮೆನಿ ಪೀಪಲ್ ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್ ಡೋಂಟ್ ಹ್ಯಾವ್ ಈಸಿ ಆಕ್ಸೆಸ್ ಟು ಡಾಕ್ಟರ್ಸ್, ಹಾಸ್ಪಿಟಲ್ಸ್ ಆರ್ ಮೆಡಿಸಿನ್ಸ್. ಈಗಲೂ ಸಹ ಹಳ್ಳಿಗಳಲ್ಲಿ ವೈದ್ಯರು, ಆಸ್ಪತ್ರೆಗಳು ಅಥವಾ ಔಷಧಿಗಳು ಸುಲಭವಾಗಿ ಸಿಗ್ತಾ ಇಲ್ಲ. ವಿ ನೀಡ್ ಟು ಇಂಪ್ರೂವ್ ಹೆಲ್ತ್ ಕೇರ್ ಇನ್ ಟೈರ್ 2 ಅಂಡ್ ಟೈರ್ 3 ಸಿಟೀಸ್. ಅದರಲ್ಲೂ ಮುಖ್ಯವಾಗಿ ಟೈರ್ 2, ಟೈರ್ 3 ಸಿಟೀಸ್ಗಳು. ಟೈರ್ 1 ಅಂತಂದ್ರೆ ಹೆಚ್ಚಿನ ಶ್ರೇಣಿ ಅಂತಂದ್ರೆ ದೊಡ್ಡ ದೊಡ್ಡ ನಗರಗಳೆಲ್ಲ ಬರುತ್ತೆ. ಟೈರ್ 2 ಅಂತಂದ್ರೆ ಬಹುಮುಖ್ಯವಾಗಿ ಸುಮಾರು 50,000ಕ್ಕಿಂತ ಹೆಚ್ಚು, 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆನ ಹೊಂದಿರುವಂತಹ ಸಿಟಿಗಳು. ಇನ್ನು ಟೈರ್ 3 ಅಂತಂದ್ರೆ ನನ್ನ ಪ್ರಕಾರ 20,000ದಿಂದ 50,000ದ ಒಳಗೆ ಜನಸಂಖ್ಯೆನ ಹೊಂದಿರುವಂತಹ ಸಿಟಿಗಳು. ಜನಸಂಖ್ಯೆ ಆಧಾರದ ಮೇಲೂ ಟೈರ್ 2, 3 ಅಂತ ಹೇಳ್ತಾರೆ. ಅದೇ ರೀತಿ ಅಲ್ಲಿರುವಂತಹ ಸೌಲಭ್ಯಗಳ ಆಧಾರದ ಮೇಲೂ ಕೆಲವೊಂದು ಸಿಟಿಗಳನ್ನ ಟೈರ್ 1ಗೆ ಸಹ ಸೇರಿಸ್ತಾರೆ.
ಮುಖ್ಯವಾಗಿ ಇಲ್ಲಿ ಜನಸಂಖ್ಯೆ ಅಂತ ನೆನಪಿಟ್ಕೊಳ್ಳಿ. ಹಾಗಾಗಿ 2ನೇ ಶ್ರೇಣಿ ಮತ್ತೆ 3ನೇ ಶ್ರೇಣಿ ನಗರಗಳಲ್ಲಿ ಆರೋಗ್ಯ ಸೇವೆಯನ್ನ ಇನ್ನಷ್ಟು ಸುಧಾರಿಸುವ ಅವಶ್ಯಕತೆ ಇದೆ. ಡಿಜಿಟಲ್ ಹೆಲ್ತ್ ಇಸ್ ಅ ಬಿಗ್ ಆಪರ್ಚುನಿಟಿ. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಲ್ವಾ, ಹಲವಾರು ತಂತ್ರಜ್ಞಾನ ಹೊಸದಾಗಿ ಬರ್ತಾ ಇದೆ. ಪ್ರೋಗ್ರಾಮ್ಸ್ ಲೈಕ್ ಆಯುಷ್ಮಾನ್ ಭಾರತ್ ಅಂಡ್ ಇ ಸಂಜೀವಿನಿ have helped crores of people get medical help ಆನ್ಲೈನ್. ಆನ್ಲೈನ್ ಮೂಲಕ ಆಯುಷ್ಮಾನ್ ಭಾರತ್ ಇರಬಹುದು, ಇ ಸಂಜೀವಿನಿ ಮುಂತಾದ ಕಾರ್ಯಕ್ರಮಗಳಿಂದ ಕೋಟ್ಯಾಂತರ ಜನರು ಉಪಯೋಗನ ಪಡ್ಕೊಳ್ತಾ ಇದ್ದಾರೆ. ಬಟ್ ಇಂಟರ್ನೆಟ್ ಅಂಡ್ ಡಿಜಿಟಲ್ ಆಕ್ಸೆಸ್ ಇಸ್ ಸ್ಟಿಲ್ ನಾಟ್ ಈಕ್ವಲ್ ಎವ್ರಿವೇರ್. ಅದ್ರ ಸಮಸ್ಯೆ ಏನು? ಇಂಟರ್ನೆಟ್ ವ್ಯವಸ್ಥೆ ಮತ್ತೆ ಅದಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳ ಕೊರತೆ ಹಲವಾರು ಪ್ರದೇಶಗಳಲ್ಲಿ ಇನ್ನೂ ಕಂಡುಬರ್ತಾ ಇದೆ. ಬಿಗ್ ಹೆಲ್ತ್ ಪ್ರಾಬ್ಲಮ್ಸ್ ನೀಡ್ ಫೋಕಸ್. ಇಂಡಿಯಾ ಫೇಸಸ್ ಹೈ ನಂಬರ್ ಆಫ್ ಕೇಸಸ್ ಲೈಕ್ ಡಯಾಬಿಟಿಸ್, ಹಾರ್ಟ್ ಡಿಸೀಸ್, ಕ್ಯಾನ್ಸರ್ ಅಂಡ್ ಪೊಲ್ಯೂಷನ್ ರಿಲೇಟೆಡ್ ಇಲ್ನೆಸ್. ಮೊದಲೇ ಹೇಳಿದ್ವಲ್ವಾ, NCD, ನಾನ್ ಕಮ್ಯುನಿಕಬಲ್ ಡಿಸೀಸ್ಗಳು ಹೆಚ್ಚಾಗ್ತಾ ಇದೆ. ಡಯಾಬಿಟಿಸ್, ಹಾರ್ಟ್ ಡಿಸೀಸ್ ಇದೆಲ್ಲ ಅದರಲ್ಲಿ ಬಂತು. ಇಂಥ ಒಂದು ರೋಗಗಳನ್ನ ಹೊಂದಿರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದೀಸ್ ನೀಡ್ ಪ್ರಿವೆಂಟಿವ್ ಕೇರ್ ಅಂಡ್ ಅವೇರ್ನೆಸ್. ಇದಕ್ಕೆ ಮುಖ್ಯವಾಗಿ ಆಗಬೇಕಾಗಿರೋದೇನು? ಪ್ರಿವೆಂಟಿವ್ ಕೇರ್, ತಡೆಗಟ್ಟಲಿಕ್ಕೆ ಮೊದಲೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋದು, ಅದೇ ರೀತಿ ಜಾಗೃತಿಯನ್ನು ಮೂಡಿಸೋದು. ಮೋರ್ ಫಂಡಿಂಗ್ ಅಂಡ್ ಟ್ರೈನಿಂಗ್ ನೀಡೆಡ್. ಆಲ್ದೋ ದ ಗವರ್ಮೆಂಟ್ ಇಸ್ ಸ್ಪೆಂಡಿಂಗ್ ಮೋರ್ ಆನ್ ಹೆಲ್ತ್. ಸರ್ಕಾರ ಏನೋ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಖರ್ಚು ಮಾಡ್ತಾ ಇದೆ, ಬಟ್ ಇಟ್ಸ್ ಸ್ಟಿಲ್ ನಾಟ್ ಇನಫ್. ಆದಷ್ಟು ಸಾಕಾಗ್ತಾ ಇಲ್ಲ. ವಿ ಆಲ್ಸೋ ನೀಡ್ ಟು ಟ್ರೈನ್ ಮೋರ್ ಹೆಲ್ತ್ ವರ್ಕರ್ಸ್ ಅಂಡ್ ಇಂಪ್ರೂವ್ ಟೆಲಿಮೆಡಿಸಿನ್. ಹಾಗಾಗಿ ಹೆಚ್ಚೆಚ್ಚು ಜನರಿಗೆ ತರಬೇತಿಯನ್ನು ಕೊಡೋ ಅವಶ್ಯಕತೆ ಇದೆ. ಟೆಲಿಮೆಡಿಸಿನ್ ಅಂತಂದ್ರೆ ನಾವು ಕುಳಿತ ಜಾಗಕ್ಕೆ ಮೆಡಿಸಿನ್ ತರಿಸ್ಕೊಳ್ಳೋದಾಗಿರ್ಬಹುದು. ಕೋವಿಡ್ ಟೈಮ್ ನಲ್ಲಿ ಈ ಒಂದು ಟರ್ಮ್ ಅನ್ನ, ಈ ಒಂದು ಶಬ್ದವನ್ನು ನೀವು ಕೇಳಿರಬಹುದು, ಟೆಲಿಮೆಡಿಸಿನ್ ಅಂತ. ದೂರದ ಪ್ರದೇಶದಿಂದ ನಾವು ಇದ್ದಲ್ಲಿಗೆ ಮೆಡಿಸಿನ್ ಬಂದು ತಲುಪುತ್ತೆ. ಅಂತಹ ಒಂದು ಸೇವೆಗಳನ್ನು ನಾವು ಇನ್ನಷ್ಟು ಇಂಪ್ರೂವ್ ಮಾಡುವ ಅವಶ್ಯಕತೆ ಇದೆ. ಎವ್ರಿ ಒನ್ ಮಸ್ಟ್ ಬೆನಿಫಿಟ್. ಕೆಲವು ಜನರು, ಉಳ್ಳವರು ಅಥವಾ ಶ್ರೀಮಂತರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ನಮಗೆ ಬೇಕಾದ ಚಿಕಿತ್ಸೆಗಳನ್ನ ಪಡಿತಾರೆ. ಆದ್ರೆ ಅಂತಹ ಒಂದು ವ್ಯವಸ್ಥೆಯಿಂದ ನಾವು ಹೊರಗೆ ಬಂದು ಹೆಲ್ತ್ ಪ್ರೋಗ್ರಾಮ್ಸ್ ಮಸ್ಟ್ ಇನ್ಕ್ಲೂಡ್ ಪುವರ್, ರೂರಲ್ ಅಂಡ್ ಅಂಡರ್ ಪ್ರಿವಿಲೇಜ್ಡ್ ಪೀಪಲ್. ಬಡವರು, ಗ್ರಾಮೀಣ ಭಾಗದವರು ಮತ್ತೆ ಹಿಂದುಳಿದ ಜನರನ್ನು ಸಹ ನಾವು ಇದರಲ್ಲಿ ಒಳಪಡಿಸಬೇಕು. ಅಂತಂದ್ರೆ ಆ ಎಲ್ಲ ಸಮಾಜದ ವಿವಿಧ ಭಾಗಗಳ ಜನರಿಗೆ ಹೆಲ್ತ್ ಬೆನಿಫಿಟ್, ಆರೋಗ್ಯ ಸೇವೆಗಳ ಒಂದು ಉಪಯೋಗ ಸಿಗಬೇಕು. ಓನ್ಲಿ ದೆನ್ ಕ್ಯಾನ್ ವಿ ಬಿಲ್ಡ್ ಹೆಲ್ದಿ, ಸ್ಟ್ರಾಂಗ್ ಅಂಡ್ ಫೇರ್ ಇಂಡಿಯಾ. ಆಗ ಮಾತ್ರ ನಾವು ಆರೋಗ್ಯಕರವಾದ, ಬಲವಾದ ಮತ್ತು ನ್ಯಾಯಯುತವಾದ ಭಾರತವನ್ನು ನಿರ್ಮಿಸಬಹುದು. ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಅದಾದ ನಂತರ 2 ಚಿಕ್ಕ ಆರ್ಟಿಕಲ್ಗಳಿದೆ. ಟ್ರಾಜೆಡಿ ಆಫ್ ಕಾಮನ್ಸ್, ಮಿಸ್ಸಿಂಗ್ ಮಿಡಲ್, ಪಾರ್ಲಿಮೆಂಟ್ ಬಗ್ಗೆ. ಇನ್ನೊಂದು ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಶನ್. ನೋಡೋಣ 2 ಆರ್ಟಿಕಲ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ. ಮೊದಲನೇದು ಪಾರ್ಲಿಮೆಂಟ್ ಸೆಷನ್ ನಲ್ಲಿ. ಪಾರ್ಲಿಮೆಂಟ್ ಸೆಷನ್ ವಾಸ್ ಇಂಟೆನ್ಸ್. ಬಹಳ ತೀವ್ರವಾಗಿ ಅಧಿವೇಶನ ನಡೀತಾ ಇದೆಯಂತೆ. ರೀಸೆಂಟ್ ಪಾರ್ಲಿಮೆಂಟ್ ಸೆಷನ್ ಹ್ಯಾಡ್ ಮೆನಿ ಲಾಂಗ್ ಅಂಡ್ ಹೀಟೆಡ್ ಡಿಬೇಟ್ಸ್, ಎಸ್ಪೆಷಲಿ ಓವರ್ ದ ವಕ್ಫ್ ಬಿಲ್ 2023. ವಕ್ಫ್ ಬಿಲ್ ಕುರಿತಾಗಿ ಬಹಳ ದೀರ್ಘವಾದ ಮತ್ತೆ ಬಿಸಿ ಬಿಸಿ ಚರ್ಚೆಗಳನ್ನ ಪಾರ್ಲಿಮೆಂಟ್ ನಡೆಸಿದ್ದಾರೆ. ಬಿಜೆಪಿ pushed its agenda strongly. The ruling BJP managed to pass key bills and control the discussion, but didn't leave much space for the opposition to speak. ಹೇಳ್ತಾ ಇರೋದು ಏನಂತಂದ್ರೆ, ಆಡಳಿತ ಪಕ್ಷ ಇದೆಯಲ್ವಾ ಬಿಜೆಪಿ, ಮಸೂದೆಗಳನ್ನ ಪಾಸ್ ಮಾಡೋದ್ರಲ್ಲಿ ಚರ್ಚೆಗಳನ್ನ ನಿಯಂತ್ರಿಸ್ತಾ ಇದೆ, ಮತ್ತೆ ವಿರೋಧ ಪಕ್ಷಗಳಿಗೆ ಮಾತನಾಡಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. Opposition had limited role. Parties like Congress and leaders like Rahul Gandhi were not given enough chances to speak, causing tension in the House. ರಾಹುಲ್ ಗಾಂಧಿ ಅವರು ಇರಬಹುದು, ಮತ್ತೆ ಕಾಂಗ್ರೆಸ್ನಂತಹ ಪಕ್ಷಗಳ ನಾಯಕರಿಗೆ ಮಾತನಾಡಲಿಕ್ಕೆ ಅವಕಾಶನೇ ನೀಡ್ತಾ ಇಲ್ಲ. ಇದರಿಂದಾಗಿ ಉದ್ವಿಗ್ನತೆ ಸೃಷ್ಟಿಯಾಗ್ತಾ ಇದೆ. Allies were divided. Some BJP allies like BJD, AIADMK were not fully supportive. The AIADMK opposed the Waqf bill due to fear of losing minority votes. ಅಂತಂದ್ರೆ ಈಗ ಏನಾಗ್ತಾ ಇದೆ ಅಂತಂದ್ರೆ, ರಾಹುಲ್ ಗಾಂಧಿ ಮತ್ತೆ ಕೆಲವೊಂದು ವಿರೋಧ ಪಕ್ಷ ನಾಯಕರು ಹೇಗೂ ಇದನ್ನ ವಿರೋಧಿಸ್ತಾ ಇದ್ದಾರೆ. ಅದ್ರ ಜೊತೆ AIADMK ಅಂತ ಕೆಲವು ಪಕ್ಷಗಳು ಸಹ ಇದಕ್ಕೆ ಬೆಂಬಲ ನೀಡ್ತಾ ಇಲ್ಲ. ಯಾಕಂತಂದ್ರೆ ಅವರಿಗೆ ಒಂದು ಭಯ ಇದೆ, ಅಲ್ಪಸಂಖ್ಯಾತರ ಮತಗಳನ್ನ ಕಳೆದುಕೊಳ್ಳಬಹುದು ನಾವು. ಹಾಗಾಗಿ ಅವರು ಸಹ ಮಸೂದೆನ ವಿರೋಧಿಸಿದ್ದಾರೆ. ಹೀಗಾಗಿ ಮಿತ್ರ ಪಕ್ಷಗಳಲ್ಲಿ ಸಹ ವಿಭಜನೆ ಆಗ್ತಾ ಇದೆ. ಲ್ಯಾಕ್ ಆಫ್ ಯುನಿಟಿ ಇನ್ ಲಾ ಮೇಕಿಂಗ್. ನೋ ಲಾ ಹ್ಯಾಡ್ ಸಪೋರ್ಟ್ ಫ್ರಮ್ ಬೋತ್ ರೂಲಿಂಗ್ ಅಂಡ್ ಅಪೋಸಿಷನ್ ಪಾರ್ಟೀಸ್. ಇಟ್ ಶೋಸ್ ಅ ಗ್ರೋವಿಂಗ್ ಪೊಲಿಟಿಕಲ್ ಡಿವೈಡ್ ಇನ್ ಇಂಡಿಯಾ. ಅಂದ್ರೆ ಯಾವುದೇ ಕಾನೂನನ್ನ ನಾವು ಜಾರಿಗೆ ತರಬೇಕಾದ್ರೂ ಎಷ್ಟು ಅದಕ್ಕೆ ಬೆಂಬಲ ದೊರೀತಾ ಇದೆ, ಬಹುಮತ ದೊರೀತಾ ಇದೆ ಅಂತ ನೋಡಿದ್ರೆ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕಾನೂನಿಗೆ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷ ಎರಡರಿಂದಲೂ ಬೆಂಬಲ ಒಟ್ಟಾಗಿ, ಅಂತಂದ್ರೆ ಎರಡೂ ಪಕ್ಷಗಳು ಬೆಂಬಲಿಸಿದಂತಹ ಒಂದೇ ಒಂದು ಕಾನೂನು ಇಲ್ಲ. ಹಾಗಾಗಿ ಇದು ಭಾರತದಲ್ಲಿ
ರಾಜಕೀಯ ವಿಭಜನೆ ಬೆಳೀತಾ ಇದೆ ಅಂತ ತೋರಿಸ್ತಿದೆ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕೋರ್ಟಿನ ಬಗ್ಗೆ ಇತ್ತಲ್ಲ ಒಂದು ಆರ್ಟಿಕಲ್, ಅದರಲ್ಲಿ ಹೇಳೋದು ಡೆಲ್ಲಿ ಹೈಕೋರ್ಟ್ ವರ್ಸಸ್ ವಿಕಿಮೀಡಿಯಾ. ವಿಕಿಮೀಡಿಯಾ ಫೌಂಡೇಶನ್ ಅನ್ನೋದು ಈ ವಿಕಿಪೀಡಿಯಾ ಮುಂತಾದ ಒಂದು ವೆಬ್ಸೈಟ್ ಗಳನ್ನ ನೀವು ನೋಡಿರಬಹುದು, ಅದೆಲ್ಲದರ ಮುಖ್ಯ ಸಂಸ್ಥೆ. ದೆಹಲಿ ಹೈಕೋರ್ಟ್ ರೂಲ್ಡ್ ಅಗೇನ್ಸ್ಟ್ ವಿಕಿಮೀಡಿಯಾ. ಏನ್ ಹೇಳ್ತಾರೆ ಇದರಲ್ಲಿ ಅಂತಂದ್ರೆ, ದ ಕೋರ್ಟ್ ಸೆಡ್ ವಿಕಿಪೀಡಿಯಾ ಕಾಂಟ್ ಹೈಡ್ ಬಿಹೈಂಡ್ ಇಟ್ಸ್ ವಾಲಂಟಿಯರ್ ಮಾಡೆಲ್ ವೆನ್ ಸ್ಟೇಟ್ಮೆಂಟ್ಸ್ ಆನ್ ಎ ಪೇಜ್ ಹಾರ್ಮ್ ಸಮ್ವನ್ಸ್ ರೆಪ್ಯುಟೇಷನ್. ನೀವು ಯಾವುದೇ ಒಂದು ವಿಕಿಪೀಡಿಯಾ ಪೇಜ್ ಅನ್ನು ಓಪನ್ ಮಾಡಿದ್ರೆ ನೀವು ಸಹ ಅಲ್ಲಿರುವ ಮಾಹಿತಿಯನ್ನ ಬದಲಾಯಿಸಬಹುದು. ಯಾಕಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ವಾಲಂಟಿಯರ್ ಮಾಡೆಲ್. ವಾಲಂಟಿಯರ್ ಅಂತಂದ್ರೆ ಸ್ವಯಂ ಸೇವಕರಾಗಿ ನಿಮ್ಮದೇ ಒಂದು ಆಸಕ್ತಿಯಿಂದ ನೀವು ಅಲ್ಲಿ ಬಂದು ನಿಮ್ಮದೇ ಪೇಜ್ ಅನ್ನು ಕ್ರಿಯೇಟ್ ಮಾಡಬಹುದು, ಬೇರೆಯವರ ಪೇಜ್ ಅಲ್ಲಿರುವ ಮಾಹಿತಿಯನ್ನು ಸಹ ಬದಲಾಯಿಸಬಹುದು. ಅದಕ್ಕೆ ಅದರದಾದ ಅಕೌಂಟ್ಗಳು ಬೇಕಾಗುತ್ತೆ. ಆದ್ರೆ ಇದು ಹಣದ ಮೂಲಕ ನಡೆಯುವ ವ್ಯವಸ್ಥೆ ಅಲ್ಲ, ಯಾರು ಬೇಕಾದ್ರೂ ಮಾಹಿತಿಯನ್ನ ಬದಲಾಯಿಸಬಹುದು. ಹೀಗಾಗಿ ವಿಕಿಪೀಡಿಯಾ ಕೆಲವೊಂದ್ಸರಿ ಏನ್ ಹೇಳುತ್ತೆ ಅಂತಂದ್ರೆ, ನಮ್ದು ವಾಲಂಟಿಯರ್ ಮಾಡೆಲ್ ಅಂತಂದ್ರೆ ಸ್ವಯಂ ಸೇವಕರಾಗಿ ಜನರು ಬಂದು ಮಾಹಿತಿಯನ್ನ ಬದಲಾಯಿಸ್ತಾ ಇರ್ತಾರೆ. ಹೀಗಾಗಿ ಕೆಲವೊಂದ್ ಸಾರಿ ಏನಾಗ್ಬಿಡುತ್ತೆ, ಯಾವುದೋ ದೊಡ್ಡ ವ್ಯಕ್ತಿಯ ವಿಕಿಪೀಡಿಯಾ ಪೇಜ್ ಇರುತ್ತೆ, ಅದರಲ್ಲಿ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಅವರ ವಿರುದ್ಧ ಬೇರೆ ಯಾವುದೋ ವಿಷಯಗಳನ್ನ ಪ್ರಸ್ತಾಪ ಮಾಡಿರ್ತಾರೆ. ಅದರ ಜವಾಬ್ದಾರಿ ತನ್ನದಲ್ಲ ಅಂತ ವಿಕಿಪೀಡಿಯಾ ಹೇಳ್ತಾ ಇರುತ್ತೆ. Wikipedia is written by volunteers. Since it is not scientific journal, court said it cannot escape responsibility when information affects someone's image. ಈಗ ಇದೇನು ವೈಜ್ಞಾನಿಕ ಜರ್ನಲ್ ಅಲ್ಲದೆ ಇರಬಹುದು, ಆದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಸ್ಥಾನಮಾನಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದ್ರೆ ಆವಾಗ ಆ ವಿಕಿಪೀಡಿಯಾ ಜವಾಬ್ದಾರಿಯಿಂದ ಹಿಂದೆ ಕಾಲು ತೆಗೆದುಕೊಳ್ಬಾರ್ದು, ಅಂದ್ರೆ ಜವಾಬ್ದಾರಿಯಿಂದ ಹಿಂದೆ ಸರಿಬಾರ್ದು. ಅದು ಅದರ ಜವಾಬ್ದಾರಿ ಆಗಿರುತ್ತೆ, ವಿಕಿಪೀಡಿಯಾದ ಜವಾಬ್ದಾರಿ ಆಗಿರುತ್ತೆ ಅಂತ ಕೋರ್ಟ್ ಹೇಳ್ತಾ ಇದೆ. ಫ್ರೀ ಸ್ಪೀಚ್ ಇಸ್ ಅಂಡರ್ ಥ್ರೆಟ್. ಇನ್ನೊಂದು ವಿಷಯ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ರೂಲಿಂಗ್ ಕುಡ್ ಹರ್ಟ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಡಿಸ್ಕರೇಜ್ ಪೀಪಲ್ ಫ್ರಮ್ ರೈಟಿಂಗ್ ಆರ್ ಎಡಿಟಿಂಗ್ ಆನ್ ಪ್ಲಾಟ್ಫಾರ್ಮ್ ಲೈಕ್ ವಿಕಿಪೀಡಿಯಾ. ಇಂಥ ರೂಲಿಂಗ್ಗಳು ಬಂದಾಗ ಈ ಆರ್ಟಿಕಲ್ ಹೇಳೋದೇನು, ಜನರು ಇಂಥ ಮಾಹಿತಿಗಳನ್ನ ಬದಲಾಯಿಸೋದಾಗ್ಲಿ ಅಥವಾ ಮಾಹಿತಿಯನ್ನ ನೀಡೋದಾಗ್ಲಿ ವಿಕಿಪೀಡಿಯಾದಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಬರೆಯೋದಾಗ್ಲಿ ಮಾಡೋದಿಲ್ಲ. ಅವರಿಗೆ ಇದು ಡಿಸ್ಕರೇಜ್ ಮಾಡಬಹುದು, ಅವರಿಗೆ ಇದರಿಂದ ನಿರುತ್ಸಾಹಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. Truth versus opinion. Today, truthful facts are often seen as just opinions. ಎಷ್ಟೋ ಸಾರಿ ಏನಾಗ್ಬಿಡುತ್ತೆ ಅಂತ, ಕೆಲವೊಂದು ಫ್ಯಾಕ್ಟ್ ಗಳನ್ನ ನಾವು ಒಪಿನಿಯನ್ ಅಂತಂದ್ರೆ ಅಭಿಪ್ರಾಯ ಅಂತ ಕನ್ಸಿಡರ್ ಮಾಡ್ತೇವೆ. ಅಂಡ್ ಆರ್ ಅಟ್ಯಾಕ್ಡ್ ಬೈ ಪವರ್ಫುಲ್ ಪೀಪಲ್. ಕೆಲವೊಂದು ಸಾರಿ ಈ ಪೊಲಿಟಿಷಿಯನ್ಸ್ ಮತ್ತೆ ಗವರ್ಮೆಂಟ್ಸ್ ಗಳು ನಮಗೆ ಬೇಕಾದ ರೀತಿಯಲ್ಲಿ ಅದರ ಮೇಲೆ ಪ್ರಭಾವವನ್ನು ಬೀರಿ ವ್ಯಕ್ತಿ ಅಥವಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾರ್ಪಾಡುಗಳನ್ನ ಮಾಡ್ತಾರೆ. ಕೋರ್ಟ್ ಡಿಸಿಷನ್ಸ್ ಮೇ ಸೈಲೆನ್ಸ್ ಫ್ಯಾಕ್ಟ್ಸ್. The judgment risk making Wikipedia and similar platforms less reliable and open, which could reduce access to free and factual information. So, ಈ ಒಂದು ಕೋರ್ಟಿನ ಈ ಒಂದು ತೀರ್ಮಾನದಿಂದಾಗಿ ಸತ್ಯ ಮುಖ್ಯವಾಗಿ ಹೊರಗೆ ಬರದೇ ಇರಬಹುದು, ಮತ್ತೆ ಅಂತಹ ಫ್ರೀ ಆಗಿ ಜನರಿಗೆ ಮಾಹಿತಿಯನ್ನ ಉಚಿತವಾಗಿ ಮುಕ್ತವಾಗಿ ಮಾಹಿತಿಯನ್ನು ಕೊಡುವಂತಹ ಪ್ಲಾಟ್ಫಾರ್ಮ್ಗಳಿಗೆ ಹಿನ್ನಡೆ ಉಂಟಾಗಬಹುದು. ಇದರಿಂದ ಜನರಿಗೆ ಮಾಹಿತಿ ಸಿಗ್ತಾ ಇರೋದು ತಪ್ಪು ಹೋಗಬಹುದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಪ್ಯಾರಡೈಮ್ ಶಿಫ್ಟ್ ಇನ್ ಮೆಂಟಲ್ ಹೆಲ್ತ್ ಪಾಲಿಸಿ. ವರ್ಲ್ಡ್ ಹೆಲ್ತ್ ಡೇ ಆಗಿರೋದ್ರಿಂದ ಮೆಂಟಲ್ ಹೆಲ್ತ್ ಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಇದೆ. ಕರೆಂಟ್ ಮೆಂಟಲ್ ಹೆಲ್ತ್ ಪಾಲಿಸೀಸ್ ಆರ್ ಟೂ ನ್ಯಾರೋ. ಈಗಿರುವಂತಹ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ನೀತಿಗಳು ಬಹಳ ಸೀಮಿತ ಆಗಿದೆ. ಫೋಕಸ್ ಓನ್ಲಿ ಆನ್ ಇಂಡಿವಿಜುವಲ್ಸ್ ಅಂಡ್ ಆಫನ್ ಇಗ್ನೋರ್ ಸೋಷಿಯಲ್ ಪ್ರೆಷರ್ಸ್ ಲೈಕ್ ಕಾಸ್ಟ್, ಜೆಂಡರ್ ಆರ್ ಇನ್ಇಕ್ವಾಲಿಟಿ ವಿಚ್ ಆಲ್ಸೋ ಅಫೆಕ್ಟ್ ಮೆಂಟಲ್ ಹೆಲ್ತ್. ಕೇವಲ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆದ್ರೆ ಸೊಸೈಟಿಯಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಪ್ರೆಷರ್ಗಳು ಸಹ ಇರುತ್ತೆ. ಅಂತಂದ್ರೆ ಕಾಸ್ಟ್ ಇರಬಹುದು, ಅವರ ಜೆಂಡರ್ಗೆ ಸಂಬಂಧಪಟ್ಟು, ಮತ್ತೆ ಅಸಮಾನತೆಗೆ ಸಂಬಂಧಪಟ್ಟಂತಹ ಮಾನಸಿಕ ಒತ್ತಡಗಳು ಅವರಿಗೆ ಕಾಣಿಸ್ಕೊಂಡಿರಬಹುದಲ್ವಾ. ಸ್ಟೂಡೆಂಟ್ಸ್ ಸುಸೈಡ್ಸ್ ಆರ್ ರೈಸಿಂಗ್. ಅಂತಂದ್ರೆ ವಿದ್ಯಾರ್ಥಿಗಳ ಆತ್ಮಹತ್ಯೆಗಳು ಹೆಚ್ಚುತ್ತಾ ಇದೆ. ಮೆನಿ ಸ್ಟೂಡೆಂಟ್ಸ್ ಫೇಸ್ ಅಕಾಡೆಮಿಕ್ ಪ್ರೆಷರ್ ಅಂಡ್ ಡಿಸ್ಕ್ರಿಮಿನೇಷನ್. ಸಪೋರ್ಟ್ ಸಿಸ್ಟಮ್ಸ್ ಲೈಕ್ ಕೌನ್ಸಿಲರ್ಸ್ ಆರ್ ಆಫನ್ ಮಿಸ್ಸಿಂಗ್ ಆರ್ ನಾಟ್ ಇನಫ್ ಇನ್ ಇನ್ಸ್ಟಿಟ್ಯೂಷನ್ಸ್. ಎಷ್ಟೋ ಸಾರಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಒತ್ತಡವನ್ನ, ಕಂಪ್ಯಾರಿಸನ್ ಮತ್ತೆ ಕಾಂಪಿಟೇಷನ್, ಎರಡು ಸಿಗಳಿಂದಾಗಿ ಸ್ಟೂಡೆಂಟ್ಸ್ಗಳು ಬಹಳ ಸೂಸೈಡ್ಗೆ ಆ ಕಡೆ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಬೇಕಾದಂತ ಕೌನ್ಸಿಲಿಂಗ್ ಸಲಹೆಗಳು ಸಿಗ್ತಾ ಇಲ್ಲ. ಮತ್ತೆ ಎಷ್ಟೋ ಕಡೆ ಆ ಸಂಸ್ಥೆಗಳು ಕೈಗೊಂಡಂತ ಕ್ರಮಗಳು ಸಾಕಾಗ್ತಾ ಇಲ್ಲ. ಜೆಂಡರ್ ಅಂಡ್ ಕಾಸ್ಟ್ ಇಶ್ಯೂಸ್ ಮ್ಯಾಟರ್. ರೂಲ್ಸ್ ಅಂಡ್ ಸಿಸ್ಟಮ್ಸ್ ಇನ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಆಫನ್ ಡೋಂಟ್ ಸಪೋರ್ಟ್ ಡೈವರ್ಸ್ ಐಡೆಂಟಿಟೀಸ್, ಎಸ್ಪೆಷಲಿ ನಾನ್ ಬೈನರಿ, ದಲಿತ್ ಅಂಡ್ ಆದಿವಾಸಿ ಸ್ಟೂಡೆಂಟ್ಸ್. ಎಷ್ಟೋ ಸಾರಿ ಶಾಲೆಗಳು ಮತ್ತೆ ಕಾಲೇಜುಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ಆದ್ರೆ ಆ ವ್ಯವಸ್ಥೆಗಳಲ್ಲಿ ಈ ತೃತೀಯ ಲಿಂಗಿಗಳಿಗೆ, ದಲಿತರಿಗೆ ಹಾಗೂ ಆದಿವಾಸಿಗಳಿಗೆ ಬೇಕಾದಂತಹ ಸೌಲಭ್ಯಗಳ ಬಗ್ಗೆ
ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಅವರನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳು ಅಲ್ಲಿ ದೊರೀತಾ ಇರೋದಿಲ್ಲ, ಮತ್ತೆ ಡೈವರ್ಸಿಫಿಕೇಶನ್ ಇರೋದಿಲ್ಲ, ಅಂದ್ರೆ ವೈವಿಧ್ಯತೆ ಸಹ ಅಲ್ಲಿ ಇರೋದಿಲ್ಲ. ಟೀಚರ್ಸ್ ಅಂಡ್ ಸ್ಟಾಫ್ ನೀಡ್ ಟ್ರೈನಿಂಗ್. ಹಾಗಾಗಿ ಮುಖ್ಯವಾಗಿ ಶಿಕ್ಷಕರು ಮತ್ತೆ ಸಿಬ್ಬಂದಿಗೆ ಮೊದಲು ತರಬೇತಿ ಅಗತ್ಯ ಇರುತ್ತೆ. ಆಫನ್ ಟೀಚರ್ಸ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಮೆಂಟಲ್ ಹೆಲ್ತ್ ಸ್ಟ್ರಗಲ್ಸ್ ಆಫ್ ಸ್ಟೂಡೆಂಟ್ಸ್. ಎಷ್ಟೋ ಸಾರಿ ವಿದ್ಯಾರ್ಥಿಗಳು ಯಾವ ಒಂದು ಒತ್ತಡವನ್ನು ಅನುಭವಿಸ್ತಾ ಇದ್ದಾರೆ, ಅದು ಮುಖ್ಯವಾಗಿ ಜನರೇಷನ್ ಗ್ಯಾಪ್ ನಿಂದ ಆಗಿರಬಹುದು ಅಥವಾ ಟ್ರೆಡಿಷನಲ್ ಮೆಥಡ್ ಆಫ್ ಟೀಚಿಂಗ್ ಇಂದ ಆಗಿರಬಹುದು. ಹಲವಾರು ಕಾರಣಗಳಿಂದಾಗಿ ಕೆಲವು ಸಾರಿ ಏನಾಗುತ್ತೆ, ಶಿಕ್ಷಕರಿಗೆ ವಿದ್ಯಾರ್ಥಿಯ ಒತ್ತಡಗಳು ಅರ್ಥ ಆಗೋದಿಲ್ಲ. ಬೆಟರ್ ಅವೇರ್ನೆಸ್ ಅಂಡ್ ಎಂಪಥಿ ಆರ್ ನೀಡೆಡ್ ಇನ್ ಕ್ಲಾಸ್ ರೂಮ್ಸ್. ಹಾಗಾಗಿ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ, ಕ್ಲಾಸ್ ರೂಮ್ಗಳಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಮತ್ತೆ ಸಹಾನುಭೂತಿಯ ಅವಶ್ಯಕತೆ ಬಹಳ ಇದೆ. ವಿ ನೀಡ್ ಪೀಪಲ್ ಫ್ರೆಂಡ್ಲಿ ಪಾಲಿಸೀಸ್. ಇನ್ನು ಶಾಸನಗಳ ಬಗ್ಗೆ ಅಥವಾ ನೀತಿಗಳಿಗೆ ಸಂಬಂಧಪಟ್ಟ ಹಾಗೆ, ಇನ್ಸ್ಟೆಡ್ ಆಫ್ ಜಸ್ಟ್ ರಿಯಾಕ್ಟಿಂಗ್ ಟು ಸೂಸೈಡ್ ಕೇಸಸ್. ಎಷ್ಟೋ ಸಾರಿ ಸೂಸೈಡ್ ಆದ ತಕ್ಷಣ ಹೀಗಾಗಬಾರ್ದಿತ್ತು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಪ್ರತಿಕ್ರಿಯೆಗಳನ್ನು ನೀಡ್ತಾರೆ. ಅದರ ಬದಲು the system should create inclusive, supportive spaces that value mental well-being over just academic performance. ನಾವೇ ಒಂದು ವ್ಯವಸ್ಥೆನ ಕ್ರಿಯೇಟ್ ಮಾಡಬೇಕು. ವ್ಯವಸ್ಥೆ ಹೇಗಿರಬೇಕು, ಕೇವಲ ಅಂತಂದ್ರೆ ಜಸ್ಟ್ ಯಾವುದೋ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಕ್ಲಾಸ್ಗಳಾಗಿರ್ಬಹುದು, ಪರೀಕ್ಷೆಯಲ್ಲಾಗಿರ್ಬಹುದು, ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗೆದುಕೊಂಡ ಮಾತ್ರಕ್ಕೆ ಅವನು ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ದಾನೆ, ಅವನ ಜೀವನ ಉದ್ಧಾರ ಆಯಿತು ಅನ್ನುವಂತಹ ಒಂದು ನಿಲುವುಗಳನ್ನ ಬದಲಾಯಿಸಿ ಎಲ್ಲರಿಗೂ ಧೈರ್ಯ ತುಂಬುವಂತಹ, ಎಲ್ಲರಿಗೂ ಬೇರೆ ಬೇರೆ ಅವಕಾಶಗಳನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನ ನೀಡುವಂತಹ ವ್ಯವಸ್ಥೆಯನ್ನು ರೂಪಿಸಬೇಕು. ಆಗ ಮಾತ್ರ ನಾವೇನ್ ಮಾಡಬಹುದು, ಮಾನಸಿಕ ಯೋಗಕ್ಷೇಮವನ್ನ ಕಾಪಾಡ್ಕೊಂಡು ಹೋಗಬಹುದು ಮತ್ತೆ ಎಲ್ಲರಿಗೂ ಅದರಲ್ಲಿ ಅವಕಾಶವನ್ನು ನೀಡಬಹುದು. ಇದು ಈ ಆರ್ಟಿಕಲ್ ಅಲ್ಲಿ ನಾವು ತಿಳ್ಕೋಬೇಕಾದಂತ ಅಂಶಗಳು. ಇದಾದ ನಂತರ ವೆಸ್ಟ್ ಆಫ್ರಿಕಾ ಚಿಂಪ್ಸ್ ಆರ್ ಲೂಸಿಂಗ್ ದರ್ ಕಲ್ಚರ್, ಅನದರ್ ಹ್ಯೂಮನ್ ಲೆಗಸಿ. ಚಿಂಪಾಂಜಿಗಳು ಮತ್ತೆ ಹ್ಯೂಮನ್ಸ್ ಇವರ ಇಂಟರಾಕ್ಷನ್ ಇಂದಾಗಿ ಏನೇನು ಪರಿಣಾಮಗಳು ಉಂಟಾಗ್ತಾ ಇದೆ. ಚಿಂಪಾಂಜೀಸ್ ಹ್ಯಾವ್ ದೇರ್ ಓನ್ ಕಲ್ಚರ್. ಪ್ರತಿ ಜೀವಿಗಳಿಗೂ ಅದರದಾದ ಕಲ್ಚರ್ಗಳಿರುತ್ತೆ, ಅದೇ ರೀತಿ ಚಿಂಪಾಂಜಿಗಳಿಗೂ ಸಹ ಇದೆ. ಮೇಲ್ ಚಿಂಪಾಂಜೀಸ್ ಇನ್ ವೆಸ್ಟ್ ಆಫ್ರಿಕಾ ಯೂಸ್ ಡಿಫರೆಂಟ್ ಸೌಂಡ್ಸ್, ಡೈಲೆಕ್ಟ್ಸ್, ಫೈಂಡ್ ಮೇಟ್ಸ್ ಅಂಡ್ ದಿಸ್ ಬಿಹೇವಿಯರ್ ಇಸ್ ಪಾಸ್ಡ್ ಡೌನ್ ಓವರ್ ಜನರೇಷನ್ ಜಸ್ಟ್ ಲೈಕ್ ಹ್ಯೂಮನ್ ಟ್ರೆಡಿಷನ್. ಹೇಗೆ ನಮಗೆ ನಮ್ಮದೇ ಆದ ಪರಂಪರೆ ಇರುತ್ತೆ, ಪರಂಪರೆಯ ಅನುಗತವಾಗಿ ಕೆಲವೊಂದು ಗುಣಗಳು ಬಂದಿರುತ್ತೆ, ಅದೇ ರೀತಿ ಚಿಂಪಾಂಜಿಗಳಲ್ಲೂ ಸಹ ಅವರು ತಮ್ಮ ಸಂಗಾತಿಗಳನ್ನ ಹುಡುಕ್ಲಿಕ್ಕೆ ವಿಭಿನ್ನ ಶಬ್ದಗಳನ್ನ, ಉಪಭಾಷೆಗಳನ್ನ ಬಳಸ್ತವೆ. ಹಾಗಾಗಿ ಇದು ಈಗ ಕಡಿಮೆ ಆಗ್ತಾ ಇದೆ. ಹ್ಯೂಮನ್ಸ್ ಆರ್ ಅಫೆಕ್ಟಿಂಗ್ ಚಿಂಪ್ ಕಲ್ಚರ್. ಯಾಕಂತಂದ್ರೆ ಮಾನವರು ಅದರ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದಾರೆ. ಬಿಕಾಸ್ ಆಫ್ ಹ್ಯೂಮನ್ ಆಕ್ಟಿವಿಟೀಸ್ ಲೈಕ್ ಫಾರ್ಮಿಂಗ್, ಲಾಗಿಂಗ್ ಅಂಡ್ ಮೈನಿಂಗ್. ಕೃಷಿಯಿಂದಾಗಿರ್ಬಹುದು, ಮರ ಕಡಿಯೋದು ಮತ್ತೆ ಗಣಿಗಾರಿಕೆ, ಎಲ್ಲದರಿಂದಾಗಿ ಚಿಂಪಾಂಜೀಸ್ ಆರ್ ಬೀಂಗ್ ಪುಷ್ಡ್ ಔಟ್ ಆಫ್ ದರ್ ಹ್ಯಾಬಿಟ್ಯಾಟ್ಸ್. ಆ ಚಿಂಪಾಂಜಿಗಳ ವಾಸಸ್ಥಾನದಿಂದ ಹೊರಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ವಿಚ್ ಇಸ್ ಮೇಕಿಂಗ್ ದರ್ ಕಲ್ಚರಲ್ ಬಿಹೇವಿಯರ್ಸ್ ಡಿಸಪಿಯರ್. ಹಾಗಾಗಿ ಅದರಿಂದ ಏನಾಗುತ್ತೆ, ಅವರು ತಮ್ಮ ಸಾಂಸ್ಕೃತಿಕ ನಡವಳಿಕೆಗಳು, ಕಲ್ಚರಲ್ ಬಿಹೇವಿಯರ್ ಅಂತ ಇರುತ್ತಲ್ವಾ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ಕಣ್ಮರೆ ಆಗ್ತಾ ಇದೆ. ಸಮ್ ಡೈಲೆಕ್ಟ್ಸ್ ಆರ್ ವ್ಯಾನಿಶಿಂಗ್. ಎಷ್ಟೋ ಸಾರಿ ಆ ಒಂದು ಉಪಭಾಷೆಗಳು, ಅವರಲ್ಲಿ ಸಂಜ್ಞೆ ಇರಬಹುದು, ಕೆಲವೊಂದು ಶಬ್ದಗಳಿರಬಹುದು, ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗ್ತಾ ಇದೆ. ಪ್ಲೇಸಸ್ ವಿತ್ ಹೈ ಹ್ಯೂಮನ್ ಡಿಸ್ಟರ್ಬೆನ್ಸ್, ಎಷ್ಟೋ ಸಾರಿ ಮನುಷ್ಯ ಹೆಚ್ಚು ಡಿಸ್ಟರ್ಬ್ ಮಾಡ್ತಾ ಇರ್ತಾರಲ್ವಾ, ಅಂತಹ ಪ್ರದೇಶಗಳಲ್ಲಿ chimps are using fewer of their traditional mating calls or have completely stopped using some sounds. ಏನಾಗ್ಬಿಡುತ್ತೆ, ಮನುಷ್ಯ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ, ಆ ಸಂದರ್ಭದಲ್ಲಿ ನಮ್ಮ ಸಾಂಪ್ರದಾಯಿಕ ಶಬ್ದಗಳನ್ನ ಅವರು ಬಳಸೋದನ್ನ ನಿಲ್ಲಿಸ್ಬಿಡುತ್ತವೆ. ಹೀಗಾಗಿ ಆ ಒಂದು ಸಂಸ್ಕೃತಿ ಸಂಪೂರ್ಣವಾಗಿ ನಾಶದ ಕಡೆ ಮುನ್ನಡೀತಾ ಇದೆ. ಚಿಂಪ್ ಪಾಪ್ಯುಲೇಷನ್ಸ್ ಆರ್ ಡ್ರಾಪಿಂಗ್. ದ ನಂಬರ್ ಆಫ್ ಅಡಲ್ಟ್ ಮೇಲ್ ಚಿಂಪ್ಸ್ who play a key role in keeping these traditions alive is reducing due to habitat loss and hunting. ಈ ಕೆಲವೊಂದು ಸಂಪ್ರದಾಯಗಳನ್ನ ಜೀವಂತ ಆಗಿಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೇಲ್ ಚಿಂಪ್ಸ್ಗಳು, ಅಂದ್ರೆ ವಯಸ್ಕಾದ ಗಂಡು ಚಿಂಪಾಂಜಿಗಳು. ಆದ್ರೆ ಅವರ ಆವಾಸ ಸ್ಥಾನ, ಅವರು ವಾಸ ಮಾಡುವಂತ ಪ್ರದೇಶಗಳಲ್ಲಿ ನಷ್ಟ ಆಗ್ತಾ ಇದೆ. ವಾಸ ಮಾಡುವ ಜಾಗಗಳಲ್ಲಿ ಮನುಷ್ಯರು ಬಂದು ತಮ್ಮದೇ ಆದ ಕೆಲವೊಂದು ಕ್ರಿಯೆಗಳನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಅದರ ಜೊತೆ ಬೇಟೆ, ಈ ಎಲ್ಲಾ ಕಾರಣಗಳಿಂದಾಗಿ ಚಿಂಪಾಂಜಿಗಳ ಸಂಖ್ಯೆಯಲ್ಲಿ ಇಳಿಕೆಯನ್ನು ನಾವು ಕಾಣ್ತಾ ಇದ್ದೇವೆ. ಯಾಕೆ ಇದು ಇಂಪಾರ್ಟೆಂಟು, ವೈ ದಿಸ್ ಮ್ಯಾಟರ್ಸ್? ಜಸ್ಟ್ ಲೈಕ್ ಹ್ಯೂಮನ್ ಲ್ಯಾಂಗ್ವೇಜಸ್ ಅಂಡ್ ಕಸ್ಟಮ್ಸ್, ಚಿಂಪ್ ಬಿಹೇವಿಯರ್ಸ್ ಆಲ್ಸೋ ರಿಫ್ಲೆಕ್ಟ್ ಇಂಟೆಲಿಜೆನ್ಸ್ ಅಂಡ್ ಲರ್ನಿಂಗ್. ಈಗ ನಮಗೆ ನಮ್ಮದೇ ಆದ ಲ್ಯಾಂಗ್ವೇಜ್ ಇರುತ್ತೆ, ಎಷ್ಟೋ ಕಸ್ಟಮ್ಗಳಿರುತ್ತೆ, ಸಂಪ್ರದಾಯಗಳಿರುತ್ತೆ, ಪದ್ಧತಿಗಳಿರುತ್ತೆ. ಅದೇ ರೀತಿ ಚಿಂಪಾಂಜಿಗಳಿಗೂ ಸಹ ಅವರ ಒಂದು ನಡವಳಿಕೆ ಅಥವಾ ಬೇರೆ ಬೇರೆ ಕ್ರಿಯೆಗಳಿಂದಾಗಿ ಅವರ ಇಂಟೆಲಿಜೆನ್ಸ್, ಅವರ ಬುದ್ಧಿವಂತಿಕೆ ಯಾವ ರೀತಿ ಇದೆ, ಅವರು ಹೇಗೆ ಕಲಿಯುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಒಂದು ವೇಳೆ ನಾವು ಹೋಗಿ ಅವರಿಗೆ ಡಿಸ್ಟರ್ಬ್ ಮಾಡಿದ್ರೆ, ಲೂಸಿಂಗ್ ದರ್ ಕಲ್ಚರ್ ಮೀನ್ಸ್ ವಿ ಆರ್ ನಾಟ್ ಓನ್ಲಿ ಹಾರ್ಮಿಂಗ್ ದರ್ ನಂಬರ್ಸ್, ಆಲ್ಸೋ ದರ್ ಯುನಿಕ್ ವೇ ಆಫ್ ಲೈಫ್. ಕೇವಲ
ಅವರ ನಂಬರ್ ಅಂತಂದ್ರೆ ಒಟ್ಟು ಚಿಂಪಾಂಜಿಗಳ ಸಂಖ್ಯೆ ತಗ್ಗುತ್ತಾ ಇರೋದು ಮಾತ್ರ ಅಲ್ಲ, ಅವರ ಇಡೀ ಜೀವನ ವ್ಯವಸ್ಥೆಗೆ, ಜೀವನ ವಿಧಾನಕ್ಕೆ ನಾವು ಹಾನಿ ಮಾಡ್ತಾ ಇದ್ದೇವೆ. ಅಂದ್ರೆ ಮನುಷ್ಯ ಯಾವುದನ್ನ ಬಯಸ್ತಾನೆ, ಮುಖ್ಯವಾಗಿ ಜಗತ್ತನ್ನ ತಾನು ಆಳ್ಬೇಕು ಅಂತ ಬಯಸ್ತಾ ಇರ್ತಾನೆ. ಬೇರೆ ಪ್ರಾಣಿಗಳು ಇದ್ದಾವೆ ಅನ್ನೋದನ್ನ ಎಷ್ಟೋ ಸಾರಿ ಮರ್ತು ಬಿಡ್ತಾನೆ. ಇದರಿಂದಾಗಿ ಇಂತಹ ಸಮಸ್ಯೆಗಳು ಆಗ್ತಾ ಇರುತ್ತೆ. ಯಾವಾಗ ಪ್ರಕೃತಿಗೆ ಅದು ಗೊತ್ತಾಗುತ್ತೋ, ಪ್ರಕೃತಿ ತನಗೆ ಬೇಕಾದ ಹಾಗೆ ಎಲ್ಲ ಪ್ರತಿಕ್ರಿಯೆಗಳನ್ನು ನೀಡಿ ಮನುಷ್ಯನನ್ನ ಸುಮ್ಮನಗೊಳಿಸುತ್ತೆ. ಇವಿಷ್ಟು ನಾವು ಇವತ್ತು ತಿಳ್ಕೊಬೇಕಾದಂತ ಅಂಶಗಳು, ಅಂದ್ರೆ ಇವತ್ತಿನ ಪೇಪರ್ನಲ್ಲಿ. ಇನ್ನು ಹಿಂದಿನ ವಾರದ್ದು 29ನೇ ತಾರೀಕು, ಆವತ್ತಿಂದನು ಇವತ್ತು ನೋಡ್ಬಿಡೋಣ. ಅವತ್ತು ನಾವು ರಜೆ ಇರೋದ್ರಿಂದ ಅದನ್ನ ಮಾಡ್ತಾ ಇರ್ಲಿಲ್ಲ. ಅವತ್ತೇನೇನು ಮುಖ್ಯವಾದ ವಿಷಯಗಳಿತ್ತು, 4 ಆರ್ಟಿಕಲ್ ಇತ್ತು. ಶನಿವಾರ ಆಗಿತ್ತು ಅದು, ಹಾಗಾಗಿ ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರುವಂತಹ ಆರ್ಟಿಕಲ್ಗಳು ಹೆಚ್ಚಿತ್ತು. 4 ಮುಖ್ಯವಾದ ಎಡಿಟೋರಿಯಲ್ಗಳನ್ನ ನೋಡಿದ್ರೆ ಸಾಕು ಅಂತ ಅನ್ಸುತ್ತೆ. ಹಾಗಾಗಿ ಅವುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು, ಇಂಡಿಯಾಸ್ ಜಿಯೋಪೊಲಿಟಿಕಲ್ ವಿಷನ್ ಶುಡ್ ಬಿ ಲಾರ್ಜರ್. ಇಂಡಿಯಾ ಅಂಡ್ ಗ್ಲೋಬಲ್, ಭಾರತ ಮತ್ತೆ ಜಿಯೋಪೊಲಿಟಿಕಲ್, ಭೌಗೋಳಿಕ ರಾಜಕೀಯ ಒಟ್ಟು ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಭಾರತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೆಲವು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಇಂಡಿಯಾ ಮಸ್ಟ್ ಬಿ ಮೋರ್ ಆಕ್ಟಿವ್ ಗ್ಲೋಬಲಿ. ಇವೊಂದು ಇಂಡಿಯಾ ಇಸ್ ಅ ಮೇಜರ್ ಗ್ಲೋಬಲ್ ಪ್ಲೇಯರ್. ಇತ್ತೀಚಿನ ದಿನಗಳಲ್ಲಿ ಭಾರತಕ್ಕೆ ಹೆಚ್ಚು ಮಹತ್ವ ಸಿಗ್ತಾ ಇದೆ. ಇಟ್ ಹ್ಯಾಸ್ ಸ್ಟೇಡ್ ಸೈಲೆಂಟ್ ಆರ್ ನ್ಯೂಟ್ರಲ್ ಇನ್ ಕೀ ಗ್ಲೋಬಲ್ ಕಾನ್ಫ್ಲಿಕ್ಟ್ಸ್. ಆದರೂ ಸಹ ಭಾರತ ದೊಡ್ಡ ದೊಡ್ಡ ಘಟನೆಗಳಲ್ಲಿ, ಜಾಗತಿಕ ಸಂಘರ್ಷಗಳಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇದೆ. ಲೈಕ್ ಯುಕ್ರೇನ್ ವಾರ್ ನಲ್ಲಿ ನೋಡಿದ್ವಲ್ವಾ, ಭಾರತ ತಟಸ್ಥ ನೀತಿಯನ್ನ ಯಾವ ಒಂದು ದೇಶಕ್ಕೂ ಸಹ ಸಪೋರ್ಟ್ ಮಾಡಲಿಲ್ಲ. ಆಥರ್ ಸಜೆಸ್ಟ್ ಇಂಡಿಯಾ ಶುಡ್ ಸ್ಪೀಕ್ ಅಪ್ ಮೋರ್ ಅಂಡ್ ಟೇಕ್ ಸ್ಟ್ರಾಂಗ್ ಪೊಸಿಷನ್ಸ್. ಈ ಲೇಖನವನ್ನ ಬರೆದವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಾರತ ಹೆಚ್ಚೆಚ್ಚು ಮಾತಾಡಲಿಕ್ಕೆ ಮುಂದಾಗಬೇಕು ಮತ್ತೆ ಬಲವಾದ ನಿಲುವುಗಳನ್ನು ತೆಗೆದುಕೊಳ್ಬೇಕು ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಅದೇ ರೀತಿ ರಿಫಾರ್ಮ್ಸ್ ಇನ್ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ನೀಡೆಡ್. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿದೆ, ಜಾಗತಿಕ ಸಂಸ್ಥೆಗಳು. ಗ್ಲೋಬಲ್ ಪ್ಲಾಟ್ಫಾರ್ಮ್ಸ್ ಲೈಕ್ ದಿ UN ಸೆಕ್ಯೂರಿಟಿ ಕೌನ್ಸಿಲ್. UN ಸೆಕ್ಯೂರಿಟಿ ಕೌನ್ಸಿಲ್ ಯಾವುದು? ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ. ಅದು ಏನಾಗಿದೆ, ಆರ್ ಔಟ್ಡೇಟೆಡ್ ಅಂಡ್ ಅನ್ಫೇರ್. ಕೆಲವು P5ಗಳಿದ್ದಾವೆ, ಪರ್ಮನೆಂಟ್ 5 ಮೆಂಬರ್ಸ್ ಅಂತ ಇದ್ದಾರೆ ಅಲ್ಲಿ. ಅವರೇ ಎಲ್ಲವನ್ನ ನಿಯಂತ್ರಿಸ್ತಾ ಇದ್ದಾರೆ. ಅಂಡ್ ಇಟ್ಸ್ ಆಲ್ಸೋ ಔಟ್ಡೇಟೆಡ್, ಬಹಳ ಹಳೇದು. ಈಗ ಅದರ ಅವಶ್ಯಕತೆ ಇದ್ದಿರಲಿಲ್ಲ. ಇಂಡಿಯಾ ಶುಡ್ ಪುಷ್ ಹಾರ್ಡರ್ ಟು ರಿಫಾರ್ಮ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಕ್ಲೇಮ್ ಇಟ್ಸ್ ರೈಟ್ಫುಲ್ ರೋಲ್ ಆಸ್ ಅ ಪರ್ಮನೆಂಟ್ ಮೆಂಬರ್. ಹಾಗಾಗಿ ಭಾರತ ಏನ್ ಮಾಡಬೇಕು, ಈ ಸಂಸ್ಥೆಗಳನ್ನ ಸುಧಾರಿಸಲಿಕ್ಕೆ ಮುಂದಾಗಬೇಕು, ಮತ್ತೆ ಬೇರೆ ಬೇರೆ ದೇಶಗಳ ಸಪೋರ್ಟ್ ತಗೊಳ್ಬೇಕು, ತನ್ನ ಪಾತ್ರವನ್ನ ಪ್ರತಿಪಾದಿಸಲಿಕ್ಕೆ ಮತ್ತೆ ಶಾಶ್ವತ ಸದಸ್ಯ ಆಗಲಿಕ್ಕೆ ಮುಂದಾಗಬೇಕು. ಇಂಡಿಯಾ ಶುಡ್ ಬ್ಯಾಲೆನ್ಸ್ ಇಟ್ಸ್ ರಿಲೇಶನ್ಶಿಪ್ಸ್. ಅದೇ ವೇಳೆಯಲ್ಲಿ ಬೇರೆ ಬೇರೆ ದೇಶಗಳ ಜೊತೆ ತನ್ನ ಸಂಬಂಧಗಳನ್ನ ಸಮತೋಲನಗೊಳಿಸಿಕೊಂಡು ಹೋಗಬೇಕು. ಇಂಡಿಯಾ ಹ್ಯಾಸ್ ಗುಡ್ ಟೈಸ್ ವಿತ್ ಬೋತ್ ದ ವೆಸ್ಟ್ ಅಂಡ್ ಕಂಟ್ರೀಸ್ ಲೈಕ್ ರಷ್ಯಾ. ನಮಗೆ US ಜೊತೆನೂ ಒಳ್ಳೆ ಸಂಬಂಧಗಳಿದೆ, ಅದೇ ರೀತಿ ರಷ್ಯಾ ಜೊತೆನೂ ಒಳ್ಳೆ ಸಂಬಂಧವನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಇಟ್ ಮಸ್ಟ್ ಯೂಸ್ ದಿಸ್ ಯುನಿಕ್ ಪೊಸಿಷನ್ ಟು ಪ್ರಮೋಟ್ ಪೀಸ್ ಅಂಡ್ ಗ್ಲೋಬಲ್ ಕೋಆಪರೇಷನ್, ನಾಟ್ ಜಸ್ಟ್ ಸ್ಟೇ ನ್ಯೂಟ್ರಲ್. ಆದ್ರೆ ಈ ಸಂಬಂಧಗಳನ್ನ ನಾವು ಜಾಗತಿಕ ಶಾಂತಿ ಸಹಕಾರವನ್ನು ಉತ್ತೇಜಿಸಲಿಕ್ಕೆ ಬಳಸ್ಕೊಳ್ಬೇಕೆ ಹೊರತು ಸುಮ್ಮನೆ ಕೂತ್ಕೊಳ್ಳೋದಕ್ಕಲ್ಲ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಡಿಜಿಟಲ್ ಅಂಡ್ ಕ್ಲೈಮೇಟ್ ಲೀಡರ್ಶಿಪ್. ಇಂಡಿಯಾ ಹ್ಯಾಸ್ ಶೋನ್ ಲೀಡರ್ಶಿಪ್ ಇನ್ ಡಿಜಿಟಲ್ ಟೆಕ್ನಾಲಜಿ ಲೈಕ್ ಡಿಜಿಟಲ್ ಪೇಮೆಂಟ್ಸ್. ಭಾರತದ ರೂಪೆ, ಕೆಲವೊಂದು UPI, ಎಷ್ಟೋ ಸಿಸ್ಟಮ್ಗಳು ಬಹಳ ದೇಶಗಳಲ್ಲಿ ಚಾಲ್ತಿಯಲ್ಲಿದೆ. ಡಿಜಿಟಲ್ ಪೇಮೆಂಟ್ ಅಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಹಾಗಾಗಿ ಡಿಜಿಟಲ್ ಮತ್ತೆ ಇನ್ನೊಂದು ರೀತಿ ಕ್ಲೈಮೇಟ್ ಆಕ್ಷನ್, ಈ ಎರಡು ಕ್ಷೇತ್ರಗಳಲ್ಲೂ ಭಾರತ ನೇತೃತ್ವವನ್ನು ವಹಿಸಿಕೊಳ್ತಾ ಇದೆ. should use this image to influence global discussions in areas like AI, energy and sustainability. ಈ ಒಂದು ಪ್ರಭಾವವನ್ನ ಭಾರತ AI ಇರಬಹುದು, ಎನರ್ಜಿ ಮತ್ತೆ ಸಸ್ಟೈನಬಿಲಿಟಿ, ಸುಸ್ಥಿರ ಭವಿಷ್ಯಕ್ಕೋಸ್ಕರ, ಮತ್ತೆ ಇಂಧನ ಕ್ಷೇತ್ರಗಳಲ್ಲಿ ಎಲ್ಲವನ್ನು ಉಪಯೋಗಿಸಿಕೊಂಡು ಭಾರತ ಏನ್ ಮಾಡಬೇಕು, ಗ್ಲೋಬಲ್ ಡಿಸ್ಕಷನ್ ಅಲ್ಲಿ ತನ್ನದಾದ ಪಾತ್ರವನ್ನು ವಹಿಸಬೇಕು. ಟೈಮ್ ಟು ಥಿಂಕ್ ಬಿಗ್, ದೊಡ್ಡ ಮಟ್ಟದ ಆಲೋಚನೆ ಮಾಡುವಂತ ಸಮಯ ಬಂದಿದೆ. ಇಂಡಿಯಾಸ್ ಫಾರಿನ್ ಪಾಲಿಸಿ ಮಸ್ಟ್ ಗೋ ಬಿಯಾಂಡ್ ಶಾರ್ಟ್ ಟರ್ಮ್ ಗೇನ್ಸ್. ಇಟ್ ನೀಡ್ಸ್ ಲಾಂಗ್ ಟರ್ಮ್ ಸ್ಟ್ರಾಟಜಿ. ಕೇವಲ ಈಗೇನು ಅವಶ್ಯಕತೆ ಇದೆ, ಕ್ಷಣಿಕವಾದಂತಹ ಕೆಲವು ಉಪಯೋಗಗಳಿಗೆ ತಲೆ ಹಾಕದೆ ಲಾಂಗ್ ಟರ್ಮ್ ಸ್ಟ್ರಾಟಜಿ ಮೇಲೆ ಫೋಕಸ್ ಮಾಡಬೇಕು. ಆನ್ ಬಿಕಮಿಂಗ್ ವರ್ಲ್ಡ್ ಲೀಡರ್, ಮುಂದೊಂದು ದಿನ ಭಾರತ ಸಹ ಜಗತ್ತಿನ ನಾಯಕ ಆಗಬೇಕು, ಅಂತಹ ಯೋಜನೆಗಳನ್ನ ಕೈಗೊಳ್ಳಬೇಕು. ಶೇಪಿಂಗ್ ಗ್ಲೋಬಲ್ ರೂಲ್ಸ್ ಅಂಡ್ ಪ್ರೊಟೆಕ್ಟಿಂಗ್ ಇಟ್ಸ್ ಇಂಟ್ರೆಸ್ಟ್ ಇನ್ ಫಾಸ್ಟ್ ಚೇಂಜಿಂಗ್ ವರ್ಲ್ಡ್. ಜಗತ್ತು ಬಹಳ ವೇಗವಾಗಿ ಬದಲಾಗ್ತಾ ಇದೆ. ಆ ವೇಗವಾಗಿ ಬದಲಾಗುವ ಜಗತ್ತಿಗೆ ನಾವು ಸಹ ಅಷ್ಟೇ ವೇಗವಾಗಿ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಆ ಮೂಲಕ ಗ್ಲೋಬಲ್ ರೂಲ್ಗಳನ್ನ, ಜಾಗತಿಕ ಮಟ್ಟದಲ್ಲಿ ನಿಯಮಗಳನ್ನ ರೂಪಿಸಲಿಕ್ಕೆ ಭಾರತ ಮುಂದಾಗಬೇಕು. ಆ ಲೆವೆಲ್ಗೆ ಭಾರತ ಬೆಳಿಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅದಾದ ನಂತರ ಈ ಕಡೆ ಅಡ್ವಾಂಟೇಜ್ ಚೈನಾ ಇನ್ ಆಫ್ರಿಕಾಸ್ ನ್ಯೂಕ್ಲಿಯರ್ ಎನರ್ಜಿ ಮಾರ್ಕೆಟ್ ರೇಸ್. ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ? ಚೀನಾ ಇನ್ ಆಫ್ರಿಕಾ. ಚೀನಾ ಇಸ್ ಲೀಡಿಂಗ್ ಇನ್ ಆಫ್ರಿಕಾಸ್ ನ್ಯೂಕ್ಲಿಯರ್ ಮಾರ್ಕೆಟ್. ಆಫ್ರಿಕಾದಲ್ಲಿ ನಡ್ತಾ ಇರುವಂತಹ ಬೇರೆ ಬೇರೆ ಪರಮಾಣು ನ್ಯೂಕ್ಲಿಯರ್ ಎನರ್ಜಿ, ಪರಮಾಣು ಶಕ್ತಿ ಮತ್ತೆ ಬೇರೆ ಬೇರೆ ರೀತಿಯ
ಮಾರ್ಕೆಟ್ಗೆ ಸಂಬಂಧಪಟ್ಟ ಹಾಗೆ ಇಂಧನ ಶಕ್ತಿ ಎಲ್ಲದರಲ್ಲೂ ಚೀನಾ ಮುಂಚೂಣಿಯಲ್ಲಿದೆ. ಚೀನಾ ಇಸ್ ಹೆಲ್ಪಿಂಗ್ ಮೆನಿ ಆಫ್ರಿಕನ್ ಕಂಟ್ರೀಸ್ ಬಿಲ್ಡ್ ನ್ಯೂಕ್ಲಿಯರ್ ಎನರ್ಜಿ ಸಿಸ್ಟಮ್ಸ್. ಎಷ್ಟೋ ಆಫ್ರಿಕಾದ ದೇಶಗಳಿಗೆ ಪರಮಾಣು ಇಂಧನ ವ್ಯವಸ್ಥೆಗಳನ್ನು ನಿರ್ಮಿಸಲಿಕ್ಕೆ ಚೀನಾ ಸಹಾಯ ಮಾಡ್ತಾ ಇದೆ. ಅಂಡ್ ಹ್ಯಾಸ್ ಬಿಕಮ್ ದ ಟಾಪ್ ಪಾರ್ಟ್ನರ್ ಫಾರ್ ನ್ಯೂಕ್ಲಿಯರ್ ಪ್ರೊಜೆಕ್ಟ್ಸ್ ಇನ್ ಆಫ್ರಿಕಾ. ಅದೇ ರೀತಿ ಆಫ್ರಿಕಾದ ಹಲವಾರು ಪರಮಾಣು ಯೋಜನೆಗಳಲ್ಲಿ ಪ್ರಮುಖ ಪಾಲುದಾರಿಕೆಯನ್ನು ವಹಿಸಿಕೊಳ್ತಾ ಇದೆ. ಆಫ್ರಿಕಾ ವಾಂಟ್ಸ್ ಮೋರ್ ಎನರ್ಜಿ ಸೆಕ್ಯೂರಿಟಿ. ಯಾಕಂತಂದ್ರೆ ಆಫ್ರಿಕಾಕ್ಕೆ ಹೆಚ್ಚು ಇಂಧನ ಅವಶ್ಯಕತೆ ಇದೆ, ಇಂಧನ ಭದ್ರತೆ ಅವಶ್ಯಕತೆ ಇದೆ. ಮೋಸ್ಟ್ ಆಫ್ರಿಕನ್ ಕಂಟ್ರೀಸ್ ಫೇಸ್ ಎಲೆಕ್ಟ್ರಿಸಿಟಿ ಶಾರ್ಟೇಜಸ್. ಎಷ್ಟೋ ದೇಶಗಳಲ್ಲಿ ಏನಾಗ್ತಾ ಇದೆ, ವಿದ್ಯುತ್ತಿನ ಕೊರತೆ ಇದೆ. ಸೊ ದೇ ಆರ್ ಟರ್ನಿಂಗ್ ಟು ನ್ಯೂಕ್ಲಿಯರ್ ಎನರ್ಜಿ. ಅದರಿಂದಾಗಿ ಅವರು ಮುಖ್ಯವಾಗಿ ಸ್ಟೇಬಲ್ ರಿಲಯಬಲ್ ಪವರ್ ಸೋರ್ಸ್. ನ್ಯೂಕ್ಲಿಯರ್ ಎನರ್ಜಿ ಅನ್ನೋದು ಸ್ಥಿರವಾಗಿರುತ್ತೆ ಮತ್ತೆ ಸ್ವಲ್ಪ ವಿಶ್ವಾಸಾರ್ಹ ಶಕ್ತಿಯ ಮೂಲ ಅಂತ ಕರೆಸ್ಕೊಂಡಿದೆ. ಹಾಗಾಗಿ ಅವುಗಳನ್ನ ಅಳವಡಿಸಿಕೊಳ್ಳಿಕ್ಕೆ ಆಫ್ರಿಕಾದ ದೇಶಗಳು ಮುಂದಾಗ್ತಾ ಇದೆ. ವೈ ಚೀನಾ ಇಸ್ ಅಹೆಡ್. ಬೇರೆ ದೇಶಗಳಿಗಿಂತ ಚೀನಾ ಹೇಗೆ ಮುಂದಿದೆ ಇದರಲ್ಲಿ ಅಂತಂದ್ರೆ, ಚೀನಾ ಆಫರ್ಸ್ ಚೀಪರ್ ಲೋನ್ಸ್. ಕಡಿಮೆ ದರದಲ್ಲಿ ಸಾಲಗಳನ್ನು ಕೊಡೋದು. ಫಾಸ್ಟರ್ ಪ್ರಾಜೆಕ್ಟ್ ಡೆಲಿವರಿ. ಬಹಳ ಬೇಗ ಯೋಜನೆಯನ್ನ ಕೈಗೊಳ್ಳೋದು, ಅದನ್ನ ಮುಂದುವರಿಸಿಕೊಂಡು ಹೋಗೋದು ಮತ್ತೆ ಮುಗಿಸೋದು. ಅಂಡ್ ಸ್ಟ್ರಾಂಗ್ ಪೊಲಿಟಿಕಲ್ ಸಪೋರ್ಟ್. ಅದೇ ರೀತಿ ರಾಜಕೀಯ ಬೆಂಬಲವನ್ನು ಸಹ ಕೊಡ್ತಾ ಇದೆ. ದಿಸ್ ಮೇಕ್ಸ್ ಇಟ್ ಈಸಿಯರ್ ಫಾರ್ ಆಫ್ರಿಕನ್ ಕಂಟ್ರೀಸ್ ಟು ವರ್ಕ್ ವಿತ್ ಚೀನಾ ದೆನ್ ವೆಸ್ಟರ್ನ್ ಕಂಟ್ರೀಸ್. ಎಲ್ಲಾ ಕಾರಣಗಳಿಂದಾಗಿ ಪಾಶ್ಚಿಮಾತ್ಯ ದೇಶಗಳಿಗಿಂತ ಚೀನಾದ ಜೊತೆ ಕೆಲಸ ಮಾಡಲಿಕ್ಕೆ ಆಫ್ರಿಕಾದ ದೇಶಗಳಿಗೆ ಸುಲಭ ಆಗ್ತಾ ಇದೆ. ಇಂಡಿಯಾ ಇಸ್ ಫಾಲಿಂಗ್ ಬಿಹೈಂಡ್. ಇನ್ನು ನಾವು ಸ್ವಲ್ಪ ಹಿಂದಿದ್ದೇವೆ. ಆಲ್ದೋ ಇಂಡಿಯಾ ಹ್ಯಾಸ್ ಗುಡ್ ಟೈಸ್ ವಿತ್ ಆಫ್ರಿಕಾ. ನಾವು ಆಫ್ರಿಕಾದ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡು ಬಂದಿದ್ದೇವೆ. ಇಟ್ ಹ್ಯಾಸ್ ನಾಟ್ ಮೇಡ್ ಮೇಜರ್. ಆದ್ರೆ ದೊಡ್ಡ ಮಟ್ಟದ ಯೋಜನೆಗಳನ್ನು ಕೈಗೊಳ್ತಾ ಇಲ್ಲ. ದ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್, ಅದರಲ್ಲೂ ಮುಖ್ಯವಾಗಿ ಈ ಪರಮಾಣು ಇಂಧನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಹ ದೊಡ್ಡ ಯೋಜನೆಗಳನ್ನು ನಾವು ಕೈಗೊಳ್ಳಿಲ್ಲ. ಚೀನಾ ಅಂಡ್ ರಷ್ಯಾ ಫಾರ್ ಅಹೆಡ್. ಹಾಗಾಗಿ ಚೀನಾ ಮತ್ತೆ ರಷ್ಯಾ ಮುಂದೆ ಹೋಗ್ತಾ ಇದೆ, ನಾವು ಸ್ವಲ್ಪ ಹಿಂದಿದ್ದೇವೆ. ಇಂಡಿಯಾ ನೀಡ್ಸ್ ಟು ಆಕ್ಟ್ ಫಾಸ್ಟ್. ಹಾಗಾಗಿ ಏನ್ ಮಾಡಬೇಕು, ಬಹಳ ವೇಗವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತಂದ್ರೆ, ಇಫ್ ಇಂಡಿಯಾ ವಾಂಟ್ಸ್ ಟು ಸ್ಟೇ ರಿಲೆವೆಂಟ್ ಇನ್ ಆಫ್ರಿಕಾಸ್ ಎನರ್ಜಿ ಮಾರ್ಕೆಟ್, ಅಲ್ಲಿನ ಇಂಧನ ಮಾರುಕಟ್ಟೆಯಲ್ಲಿ ನಾವು ಪ್ರಸ್ತುತವಾಗಿರಬೇಕು, ನಮಗೂ ಒಂದು ಸ್ಥಾನ ಇರಬೇಕು ಅಂತ ಆದ್ರೆ, ಇಟ್ ಮಸ್ಟ್ ಕ್ವಿಕ್ಲಿ ಇಂಪ್ರೂವ್ ಪಾರ್ಟ್ನರ್ಶಿಪ್ಸ್. ಪಾಲುದಾರಿಕೆಗಳನ್ನು ಹೆಚ್ಚು ಮಾಡ್ಕೊಳ್ಬೇಕು. ಇನ್ವೆಸ್ಟ್ ಇನ್ ಎನರ್ಜಿ ಪ್ರಾಜೆಕ್ಟ್ಸ್. ಶಕ್ತಿ ಇಂಧನಗಳಿಗೆ ಸಂಬಂಧಪಟ್ಟಂತ ಯೋಜನೆಗಳಲ್ಲಿ ಹೂಡಿಕೆಯನ್ನ ಮಾಡಬೇಕು. ಅಂಡ್ ಬೂಸ್ಟ್ ಇಟ್ಸ್ ರೋಲ್ ಇನ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಶೇರಿಂಗ್. ಅದೇ ರೀತಿ ಪರಮಾಣು ತಂತ್ರಜ್ಞಾನ ಹಂಚಿಕೆಗಳಲ್ಲಿ ತನ್ನ ಪಾತ್ರವನ್ನು ಹೆಚ್ಚಿಸಿಕೊಳ್ಬೇಕು. ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಮತ್ತೆ ಆಫ್ರಿಕಾದಲ್ಲಿ ಭಾರತದ ಒಂದು ಮಹತ್ವ, ಭಾರತ ಪಾತ್ರ ಹೆಚ್ಚಾಗ್ತಾನೆ ಹೋಗುತ್ತೆ. ಇದಾದ ನಂತರ ಮುಂದಿನ ಆರ್ಟಿಕಲ್ ಎರಡಿದೆ. ವ್ಯಾಲಿ ಅಂಡ್ ಹಿಲ್ಸ್ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ಸ್. ಕಾಶ್ಮೀರದ ಬಗ್ಗೆ ಒಂದು ವಿಷಯ, ಇನ್ನೊಂದು GST ಬಗ್ಗೆ ಮತ್ತೊಂದು ಆರ್ಟಿಕಲ್ ಇದೆ. ಮೊದಲನೇದು ಸಪರೇಟಿಸಮ್ ಇನ್ ಕಾಶ್ಮೀರ್. ಪ್ರತ್ಯೇಕತಾವಾದ ಅಂತ ಕೇಳ್ತಾ ಇದೆ. ಅಂದ್ರೆ ತಮಗೆ ಪ್ರತ್ಯೇಕವಾದ ದೇಶ ಅಥವಾ ಭೂಭಾಗ, ರಾಜ್ಯ ಬೇಕು ಅಂತ ಕೆಲವೊಂದು ಸಾರಿ ಉಗ್ರಗಾಮಿ ಸಂಘಟನೆಗಳು ಅಲ್ಲಿ ಧ್ವನಿಯನ್ನ ಎತ್ತಾ ಇರ್ತವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಪರೇಟಿಸ್ಟ್ ಗ್ರೂಪ್ಸ್ ಆರ್ ಲೂಸಿಂಗ್ ಇನ್ಫ್ಲೂಯೆನ್ಸ್. ಇತ್ತೀಚಿನ ದಿನಗಳಲ್ಲಿ ಆ ಪ್ರತ್ಯೇಕತಾ ಗುಂಪುಗಳು ತಮ್ಮ ಪ್ರಭಾವವನ್ನು ಕಳ್ಕೊಳ್ತಾ ಇವೆ. ಮೆನಿ ಸಪರೇಟಿಸ್ಟ್ ಲೀಡರ್ಸ್ ಅಂಡ್ ಗ್ರೂಪ್ಸ್ ಇನ್ ಕಾಶ್ಮೀರ್ ಆರ್ ನೌ ಪಬ್ಲಿಕ್ ರಿಜೆಕ್ಟಿಂಗ್ ಸಪರೇಟಿಸಮ್. ಅಂದ್ರೆ ಸಾರ್ವಜನಿಕವಾಗಿ ಅವರೇ ಮುಂದೆ ಬಂದು ಪ್ರತ್ಯೇಕತಾವಾದವನ್ನ ತಿರಸ್ಕರ್ತಾ ಇದ್ದಾರೆ. ವಿಚ್ ಶೋಸ್ ಅ ಮೇಜರ್ ಶಿಫ್ಟ್ ಇನ್ ದ ರೀಜನ್ಸ್ ಪಾಲಿಟಿಕ್ಸ್. ಹೀಗಾಗಿ ಆ ಪ್ರಾದೇಶಿಕ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಮೋದಿ ಗವರ್ಮೆಂಟ್ ಸ್ಟ್ರಾಂಗ್ ಅಪ್ರೋಚ್. ಸೆಂಟ್ರಲ್ ಗವರ್ಮೆಂಟ್ ಲೆಡ್ ಬೈ ನರೇಂದ್ರ ಮೋದಿ has taken tough steps against separatist groups and removed Jammu and Kashmir special status in 2019. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಏನ್ ಮಾಡಿದ್ದಾರೆ, ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ತೆಗೆದುಹಾಕಿದ್ದಾರೆ. ಮತ್ತೆ ಪ್ರತ್ಯೇಕತಾವಾದಿ ಗುಂಪುಗಳ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮತ್ತೆ ಹಿಂದೆಲ್ಲ ಏನಾಗ್ತಾ ಇತ್ತು, ಓಲ್ಡ್ ಡೈಲಾಗ್ ಮೆಥಡ್ಸ್ ಆರ್ ಗಾನ್. ಮೊದಲೆಲ್ಲ ಜಸ್ಟ್ ಮಾತುಕತೆ ನಡೆಸ್ತಾ ಇದ್ರು. ಅರ್ಲಿಯರ್ ಗವರ್ಮೆಂಟ್ಸ್ ಯೂಸ್ ಟು ಹೋಲ್ಡ್ ಟಾಕ್ಸ್ ವಿತ್ ಸಪರೇಟಿಸ್ಟ್ ಗ್ರೂಪ್ಸ್, ಸಮಟೈಮ್ಸ್ ಈವನ್ ವಿತ್ ಪಾಕಿಸ್ತಾನ್. ಮೊದಲೆಲ್ಲ ನಾವು ಈ ಪ್ರತ್ಯೇಕತಾವಾದಿ ಗುಂಪುಗಳ ಜೊತೆ ಮತ್ತೆ ಪಾಕಿಸ್ತಾನದ ಜೊತೆ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿಕ್ಕೆ ಮುಂದಾಗ್ತಾ ಇದ್ವಿ. ಆದ್ರೆ ಬಟ್ ನಾವು ಫೋಕಸ್ ಇಸ್ ಮೋರ್ ಆನ್ ಆಕ್ಷನ್ ದೆನ್ ನೆಗೋಷಿಯೇಷನ್. ಆದ್ರೆ ಈಗ ನಮ್ಮ ಉದ್ದೇಶ ಮಾತುಕತೆ ಅಲ್ಲ, ಆಕ್ಷನ್ ಅಂತಂದ್ರೆ ಕ್ರಮಗಳನ್ನ ಕೈಗೊಳ್ಳೋದು. ಸಿಚುವೇಶನ್ ಸ್ಟಿಲ್ ನಾಟ್ ಫುಲ್ಲಿ ಪೀಸ್ಫುಲ್. ಆದ್ರೂ ಸಹ ಇನ್ನೂ ಸಹ ಶಾಂತಿ ಸಂಪೂರ್ಣವಾಗಿ ಸ್ಥಾಪನೆ ಆಗಿಲ್ಲ. ಆಲ್ದೋ ಸಪರೇಟಿಸ್ಟ್ ಪವರ್ ಇಸ್ ಡೌನ್. ಅವರ ಪ್ರತ್ಯೇಕತಾವಾದಿಗಳ ಶಕ್ತಿ ಕುಸಿತಾ ಇದ್ರೂ ಸಹ ಕಾಶ್ಮೀರ್ ಸ್ಟಿಲ್ ಫೇಸಸ್ ಸೆಕ್ಯೂರಿಟಿ ಚಾಲೆಂಜಸ್ ಲೈಕ್ ಗೊರಿಲ್ಲಾ ವಾರ್ಫೇರ್ ಇನ್ ಪ್ರೆಸೆನ್ಸ್ ಆಫ್ ಹೆವಿ ಸೆಕ್ಯೂರಿಟಿ ಫೋರ್ಸಸ್. ಗೊರಿಲ್ಲಾ ವಾರ್ಫೇರ್ಗಳು, ಗೊರಿಲ್ಲಾ ಯುದ್ಧ ತಂತ್ರ, ಮತ್ತೆ ಅದೇ ರೀತಿ ಮೇಜರ್ ಮಿಲಿಟರಿ ಫೋರ್ಸ್ಗಳು ಅಲ್ಲಿ ಇರುತ್ತೆ. ಹಾಗಾಗಿ ಅವ ಎಲ್ಲ ಸ್ಥಳೀಯರ ನಡುವೆ ಮತ್ತೆ ಮಿಲಿಟರಿ ಫೋರ್ಸ್ಗಳ ನಡುವೆ ಆವಾಗ ಗಲಭೆಗಳು ಆಗ್ತಾನೆ ಇರುತ್ತೆ. ಪೀಪಲ್ ಟ್ರಸ್ಟ್ ಇಸ್ ಇಂಪಾರ್ಟೆಂಟ್ ಫಾರ್ ಪೀಸ್. ಮುಖ್ಯವಾಗಿ ಜನರ ವಿಶ್ವಾಸವನ್ನು ಗಳಿಸುವುದು ಬಹಳ ಮುಖ್ಯ.
ರಿಯಲ್ ಅಂಡ್ ಲಾಸ್ಟಿಂಗ್ ಪೀಸ್ ಇನ್ ಕಾಶ್ಮೀರ್ ನೀಡ್ಸ್ ಪೀಪಲ್ ಟ್ರಸ್ಟ್ ಅಂಡ್ ಇನ್ವಾಲ್ವ್ಮೆಂಟ್, ನಾಟ್ ಜಸ್ಟ್ ಮಿಲಿಟರಿ ಕಂಟ್ರೋಲ್. ಯಾವುದೋ ಒಂದು ಮಿಲಿಟರಿ ಫೋರ್ಸ್ ನ ಮೂಲಕ ಕಂಟ್ರೋಲ್ ಮಾಡಿದ್ರೆ ಕೆಲವೇ ಕ್ಷಣ ಅದು ಆ ಫೋರ್ಸ್ ಇರೋ ತನಕ ಮಾತ್ರ ಸುಮ್ಮನಿರ್ತಾರೆ. ಯಾವಾಗ ಜಸ್ಟ್ ಕೆಲವೇ ಒಂದು ಚಿಕ್ಕ ಬದಲಾವಣೆ ಆದ್ರೂ ಸಹ ಜನ ದಂಗೆಯನ್ನು ಹೇಳ್ತಾರೆ. ಮುಖ್ಯವಾಗಿ ಅಲ್ಲಿನ ಜನರಿಗೆ ಸರ್ಕಾರದ ಮೇಲೆ ವಿಶ್ವಾಸವನ್ನು ಮೂಡಿಸಬೇಕು. ಈ ಸ್ಟೆಪ್ ವುಡ್ ಬಿ ರಿಸ್ಟೋರಿಂಗ್ ಫುಲ್ ಸ್ಟೇಟ್ಹುಡ್ ಟು ಜಮ್ಮು ಅಂಡ್ ಕಾಶ್ಮೀರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಮ್ಮು ಕಾಶ್ಮೀರಕ್ಕೆ ಮತ್ತೆ ರಾಜ್ಯದ ಸ್ಥಾನವನ್ನು ನೀಡುವುದು ಒಳ್ಳೆಯ ಕ್ರಮ ಆಗಿರಬಹುದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಲಾಸ್ಟ್ ಒಂದು ಆರ್ಟಿಕಲ್ ಇತ್ತಲ್ವಾ, GST ಬಗ್ಗೆ ಹೇಳ್ತಾ ಇದ್ದಾರೆ. PAC ಅಂತಂದ್ರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಇದು ಕ್ರಿಟಿಸೈಸ್ GST ನ ಕ್ರಿಟಿಸೈಸ್ ಮಾಡ್ತಾ ಇದೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಏನ್ ಹೇಳ್ತಾ ಇದೆ ಅಂತಂದ್ರೆ, PAC said GST system has many problems and has caused a drop in tax revenue in first 2 years. GST ಇದೆಯಲ್ವಾ, GST ವ್ಯವಸ್ಥೆಯಲ್ಲಿ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಂದಾಗಿ ಮೊದಲ 2 ವರ್ಷಗಳಲ್ಲಿ ತೆರಿಗೆ ಬಹಳ ಕುಸಿದು ಬಿಟ್ಟಿದೆ. States did not get proper compensation. Center did not finalize or audit the GST compensation fund over 6 years. ಅಂದ್ರೆ 6 ವರ್ಷಗಳ ಕಾಲ ರಾಜ್ಯಗಳಿಗೆ ಸರಿಯಾದ ಪರಿಹಾರ ಸಿಗ್ಲೇ ಇಲ್ಲ. ಅಥವಾ ಆ ಒಂದು ಪರಿಹಾರ ನಿಧಿ ಎಷ್ಟು ಕೊಡಬೇಕು ಅವರಿಗೆ, ಯಾವ ರೀತಿ ಅವರಿಗೆ ಬೇರೆ ಬೇರೆ ವ್ಯವಸ್ಥೆಗಳಾಗಬೇಕು ಅನ್ನೋದ್ರ ಬಗ್ಗೆ ಲೆಕ್ಕ ಪರಿಶೋಧನೆ ಆಗಿರಬಹುದು, ಅದು ಅಂತಿಮ ಆಗಿಲ್ಲ. ಕಾಸಿಂಗ್ ಡಿಲೇಸ್ ಇನ್ ಪೇಮೆಂಟ್ಸ್ ಟು ಸ್ಟೇಟ್ಸ್ ಫಾರ್ ದ ರೆವೆನ್ಯೂ ಲಾಸಸ್. ಹಾಗಾಗಿ ಏನಾಯ್ತು, ರಾಜ್ಯಗಳಿಗೆ ಆದಾಯ ನಷ್ಟ ಆಯ್ತು, ಪಾವತಿಯಲ್ಲಿ ವಿಳಂಬ ಆಯ್ತು. ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ಸ್ ಆರ್ ಅಫೆಕ್ಟೆಡ್. ಏನಾಗುತ್ತೆ GST ಅಂತಂದ್ರೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅನ್ನೋಕ್ಕಿಂತ ಯಾವ ಪ್ರದೇಶದಲ್ಲಿ ಇದು ಮಾರಾಟ ಆಗ್ತಾ ಇದೆ ಅನ್ನೋ ಕಡೆ GST ನ ಅಪ್ಲೈ ಮಾಡ್ತಾರೆ. States that produce more goods are losing out because GST is collected where goods are consumed. ಎಲ್ಲಿ ಆ ಗೂಡ್ಸ್ ಅನ್ನ ಅಥವಾ ಸರಕು ಸೇವೆಗಳನ್ನ ಬಳಸ್ತಾ ಇದ್ದಾರೋ ಅಲ್ಲಿ ಟ್ಯಾಕ್ಸ್ ಅನ್ನ ಪಡಿತಾರೆ. ನಾಟ್ ವೇರ್ ದೇ ಆರ್ ಮೇಡ್. ಎಲ್ಲಿ ಅದನ್ನ ತಯಾರು ಮಾಡ್ತಾ ಇದ್ರೋ ಅಲ್ಲಿ ಅದನ್ನ ಟ್ಯಾಕ್ಸ್ ಅನ್ನ ಹಾಕ್ತಾ ಇಲ್ಲ. ಉದಾಹರಣೆಗೆ ಗುಜರಾತ್ ನಲ್ಲಿ ಒಂದು ಕಾರ್ ತಯಾರಾಗ್ತಿದೆ ಅಂತ ಇಟ್ಕೊಂಡ್ರೆ, ಆ ಕಾರನ್ನ ದೆಹಲಿಯಲ್ಲಿ ಮಾರಾಟ ಮಾಡ್ತಾರೆ. ಆಗ ಟ್ಯಾಕ್ಸ್ ಬೆನಿಫಿಟ್ ಸಿಗೋದು ದೆಹಲಿಗೆ. ಎಲ್ಲಿ ಅದು ಮಾರಾಟ ಆಗುತ್ತೋ ಅಲ್ಲಿ. ಹಾಗಾಗಿ ಗುಜರಾತ್ನವರು ಎಷ್ಟೇ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿರಬಹುದು, ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡಿರಬಹುದು, ಅವರಿಗೆ ಆ ಟ್ಯಾಕ್ಸ್ ಏನು ಲಾಭ ಆಗ್ತಾ ಇಲ್ಲ. ಲಾಭ ಪಡ್ಕೊಳ್ತಾ ಇರೋರು ದೆಹಲಿಯವರು. ಡೆಸ್ಟಿನೇಷನ್ ಅಥವಾ ಕನ್ಸಂಪ್ಷನ್ ಎಲ್ಲಾಗುತ್ತೋ ಅಲ್ಲಿ ಟ್ಯಾಕ್ಸ್, ಆ ರಾಜ್ಯ ಟ್ಯಾಕ್ಸ್ ಅನ್ನ ಪಡಿತಾ ಇದೆ. PAC ಫೌಂಡ್ ಮೇಜರ್ ಆಡಿಟ್ ಇಶ್ಯೂಸ್. ಅದೇ ರೀತಿ ಆಡಿಟ್ ನಲ್ಲೂ ಸಹ ಪರಿಶೋಧನೆಯನ್ನು ಸಹ ಕೆಲವೊಂದು ಸಮಸ್ಯೆಗಳಾಗಿದೆ ಅಂತ PAC ಹೇಳ್ತಾ ಇದೆ. ಇನ್ ಅ ಸ್ಯಾಂಪಲ್ ಆಫ್ GST ಕೇಸಸ್, PAC found over 2,400 issues involving 32,577 crore and criticized the finance ministry for not auditing properly. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸುಮಾರು 32,577 ಕೋಟಿ ಮೌಲ್ಯದ 2,400 ತೊಡಕುಗಳಿದೆ GSTಯಲ್ಲಿ. ಅಷ್ಟು ಸಮಸ್ಯೆಗಳಲ್ಲಿ ಕಂಡು ಬಂದಿತ್ತು. ಫಿನಾನ್ಸ್ ಮಿನಿಸ್ಟ್ರಿ ಇದೆಯಲ್ವಾ, ಇದು ಸರಿಯಾಗಿ ಆಡಿಟ್ ಮಾಡಲೇ ಇಲ್ಲ ಅಂತ PAC ಹೇಳ್ತಾ ಇದೆ. ಏನು ಹೇಳ್ತಾ ಇದ್ದು, ನೆಕ್ಸ್ಟ್ ಏನ್ ಮಾಡಬಹುದು ಹಾಗಾದ್ರೆ? PAC ಸಜೆಸ್ಟ್ ಅ ನ್ಯೂ ಸಿಸ್ಟಮ್, GST 2.0 ಅಂತ ಎರಡನೇ ಒಂದು ಹೊಸದಾಗಿರುವಂತದನ್ನ ತನ್ನಿ ಅಂತ PAC ಹೇಳ್ತಾ ಇದೆ. ದ ಕಮಿಟಿ ವಾಂಟ್ಸ್ ಫುಲ್ ರಿವ್ಯೂ ಆಫ್ ದಿ GST ಸಿಸ್ಟಮ್, ರೆಕಮೆಂಡ್ಸ್ ದಟ್ ಸ್ಟೇಟ್ಸ್ ಶುಡ್ ಗೆಟ್ ಅ ಬಿಗ್ಗರ್ ಶೇರ್ ಆಫ್ GST ಮನಿ, 70 to 80% ಇನ್ಸ್ಟೆಡ್ ಆಫ್ 50%. 50% ಅಲ್ಲ, 70 to 80% ಅಷ್ಟು ಸ್ಟೇಟ್ಸ್ ಗಳಿಗೆ, ರಾಜ್ಯಗಳಿಗೆ GST ಇಂದ ಬಂದ ಆದಾಯ ಹೋಗ್ಬೇಕು. ಈ ಹೊಸದಾಗಿ ಮತ್ತೆ ಸರಕು ಸೇವಾ ತೆರಿಗೆ ಇದೆಯಲ್ವಾ, GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಮತ್ತೆ ಹೊಸದಾಗಿ ನೀವು ನಿರ್ಮಾಣ ಮಾಡಿ ಹೊಸ ನೀತಿಯನ್ನು ತೆಗೆದುಕೊಂಡು ಬನ್ನಿ ಅಂತ PAC ಹೇಳ್ತಾ ಇದೆ. ಇವಿಷ್ಟು ನಾವು 29ನೇ ತಾರೀಕಲ್ವಾ, ಮಾರ್ಚ್ 29ರಲ್ಲಿ ತಿಳ್ಕೊಬೇಕಿದ್ದಂತ ಅಂಶಗಳು. ಇನ್ನು ವೊಕ್ಯಾಬ್ಯುಲರಿ ಕೆಲವೊಂದು ಕ್ವಶನ್ಗಳ ಬಗ್ಗೆ ನೀವು ಕಾಯ್ತಾ ಇರಬಹುದು. ಕೆಲವು ದಿನಗಳಲ್ಲಿ ಅದು ಸಹ ಸ್ಟಾರ್ಟ್ ಮಾಡ್ತೇವೆ. ಇವತ್ತು ಸ್ವಲ್ಪ ಹೆಚ್ಚು ವಿಷಯಗಳಿದ್ದರಿಂದ ಇನ್ನು ಕೆಲವು ದಿನಗಳು ಅದನ್ನ ನಾವು ಕಂಟಿನ್ಯೂ ಮಾಡೋದಿಲ್ಲ. ಆದ್ರೆ ಕೆಲವೇ ಅಂತ ಹೆಚ್ಚಾಗಿ ಬುಧವಾರ ಅಥವಾ ಗುರುವಾರದಿಂದ ನಾವು ವೊಕ್ಯಾಬ್ಯುಲರಿ ಮತ್ತೆ ಬೇರೆ ಬೇರೆ ಕ್ವಶನ್ಗಳನ್ನ ಸಹ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಸ್ವಲ್ಪ ಪೆಂಡಿಂಗ್ ಇರೋದನ್ನ ಮುಗಿಸ್ಕೊಂಡ್ಬಿಡೋಣ. ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ನ ತಿಳಿಸಬಹುದು. ಇಟ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.